ಸುಮಾರು ಲೇಔಟ್ಗಳು ಮಾಡಿದ್ದಾರೆ. ಎಷ್ಟು ಲೇಔಟ್ ಸರ್ ನೀವು ಮಾಡಿರೋದು ಇಲ್ಲಿವರೆಗೆ? ಸರ್ ನಾವು ಇಲ್ಲಿವರೆಗೆ ಅಟ್ಲೀಸ್ಟ್ ಮಿನಿಮಮ್ ಒಂದು 65 ಲೇಔಟ್ ಕಂಪ್ಲೀಟ್ ಮಾಡಿದೀವಿ. ಲೋನ್ ಎಲಿಜಿಬಿಲಿಟಿ ಅಂತ ಬಂದ್ರೆ ಸೊ ICICI ಹೋದ್ರೆ 90% ಲೋನ್ ಬರ್ತಾರೆ. 90% ಲೋನ್ ಮಾಡ್ತಾರೆ. ಹೌದಾ? ಹೌದು. ಓಕೆ. ಸೊ 90% ಲೋನ್ ಮಾಡ್ತಾರೆ. ನೀವು ಓನ್ಲಿ 10% ಪೇ ಮಾಡಿದ್ರೆ ಸಾಕು. ಇಟ್ಸ್ ಎಸ್ಕ್ರೋ ಅಕೌಂಟ್ ಅಂದ್ರೆ ಗೌರ್ಮೆಂಟ್ದು KHBದು ಉಪ್ಕಾರ್ದು ಜಾಯಿಂಟ್ ಅಕೌಂಟ್. ಓಕೆನಾ? ಎಲ್ಲ ಎಸ್ಕ್ರೋ ಅಕೌಂಟ್ ಹೋಗುತ್ತೆ. ಅದು ರಿಜಿಸ್ಟ್ರೇಷನ್ ಆದ್ಮೇಲೆ ಗೌರ್ಮೆಂಟ್ ಕಡೆಯಿಂದ ನಮಗೆ ದುಡ್ಡು ಬರೋದು. ನಿಮಗೆ ಹೋಗೋದೇ ಇಲ್ಲ ಅದು ದುಡ್ಡು, ಗೌರ್ಮೆಂಟಿಗೆ ಹೋಗುತ್ತೆ. ಹೌದು. 10% ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. 30-40 ಅಂದ್ರೆ ಆಲ್ಮೋಸ್ಟ್ ನಿಮಗೆ 1,65,000 1,70,000 ಬರುತ್ತೆ. 1,70,000 ರೂಪೀಸ್ಗೆ 30-40 ಸೈಟನ್ನು ನಾನು ತೊಗೊಂಡು ಹೋಗ್ಬೋದು. ಲೋನ್ ಆಗುತ್ತೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಮತ್ತೊಂದು ಮನೆಯ ಕನಸು, ಸೈಟಿನ ಕನಸಿನ ಕಥೆಯನ್ನು ತಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಯಾವಾಗಲೂ ಒಂದು ಮನೆ ಕಟ್ಟೋದಕ್ಕಿಂತ ಮೊದಲು ಒಂದು ಸೈಟ್ ತೊಗೋಬೇಕಾಗುತ್ತೆ. ಬಟ್ ನಂಬಿಕೆಗೆ ಅರ್ಹ ಇರೋ ಸಂಸ್ಥೆ ಬೇಕಾಗುತ್ತೆ ಮತ್ತು ಡಾಕ್ಯುಮೆಂಟ್ ಪಕ್ಕಾ ಇರಬೇಕಾಗುತ್ತೆ. ಅಂಥ ಲೇಔಟನ್ನು ತಮ್ಮ ಎದುರಿಗೆ ತೊಗೊಂಡು ಬಂದು ಹಾಜರುಪಡಿಸ್ತಾ ಇದ್ದೀನಿ. ಈ ಲೇಔಟ್ ನಾನೀಗೇನು ತೋರಿಸ್ತಾ ಇದ್ದೀನಿ, ಇದು ಕರ್ನಾಟಕ ಗೃಹ ಮಂಡಳಿ ನಿರ್ಮಿತ ಒಂದು ಲೇಔಟ್ ಆಗಿರುತ್ತೆ. ಇದರ ಡೆವಲಪ್ಪನ್ನು ಕರ್ನಾಟಕದ ಹೆಸರಾಂತ ಉಪಕಾರ್ ಡೆವಲಪರ್ಸು ಇದನ್ನು ಡೆವಲಪ್ ಮಾಡಿದೆ ಮತ್ತು ಮಾರ್ಕೆಟಿಂಗ್ ಕೂಡ ಅದರ ಸಹಭಾಗಿತ್ವದಲ್ಲಿ ನಡೀತಾ ಇದೆ. ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದರೆ, ನಾವೆಲ್ಲ ಒದ್ದಾಡ್ತಾ ಇರೋದು ಜಾಗ, ಆಮೇಲೆ ಮೊದಲು ಡಾಕ್ಯುಮೆಂಟ್ ಹೆಂಗಿದೆಯಪ್ಪ ಮತ್ತು ಅದಕ್ಕೆ ಪಕ್ಕಾ ಲೋನ್ ಸಿಗುತ್ತಾ. ಲೋನು ಅಂದ ತಕ್ಷಣ ನಾನು ಹೇಳ್ತಾ ಇರೋದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಸಿಗಬೇಕು, ಅದು ಪಕ್ಕಾ ಡಾಕ್ಯುಮೆಂಟು ಅಂತ ಹೇಳುತ್ತೆ. 100% ಲೋನ್ ಸಿಗುತ್ತೆ. ಯಾಕೆ ಅಂತಂದರೆ ಈ ಜಾಗ ಇರುವಂಥದ್ದು ಅಂಥದ್ದೇ ಮತ್ತು ಇದು ಡೆವಲಪ್ಮೆಂಟ್ ಕೂಡ ಭಾಳ ಚೆನ್ನಾಗಿದೆ. ತೋರಿಸ್ತೀನಿ ನಿಮಗೆ. ನಾನೀಗ ನಿಂತಿರ್ತಕ್ಕಂಥ ಜಾಗ ಕೊಳ್ಳೇಗಾಲ 2 ಕಿಲೋಮೀಟ್ರಿಂದ 2.5 ಕಿಲೋಮೀಟ್ರ್ ಇದೆ. ಮೈಸೂರಿಂದ 60 ಕಿಲೋಮೀಟ್ರ್ ಇದೆ. ಬೆಂಗಳೂರಿಂದ 130 ಕಿಲೋಮೀಟ್ರ್ ಇದೆ. ನೀವು ಈಗಂತೂ ಹೈವೇ ಇರೋದರಿಂದ 1.5 ಗಂಟೆಯಲ್ಲಿ ಈ ಜಾಗಕ್ಕೆ ನೈಸ್ ರೋಡಿಂದ ಬಂದರೆ ತಲುಪ್ಬೋದು. ಅಂಥ ಜಾಗ ಇದೆ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಂತೂ ಅದ್ಭುತವಾದ ಜಾಗ. ಬನ್ನಿ, ಆ ಎಲ್ಲ ವಿವರನ ತಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇನ್ನೊಂದು ನಿಮ್ಮ ಮನೆಯ ಕನಸಿಗೆ ಮತ್ತು ನಿಮ್ಮ ಸೈಟಿನ ಕನಸಿಗೆ ತಮಗೆ ಸ್ವಾಗತ. ತಡ ಮಾಡಬೇಡ್ರಿ, ಯಾಕಂದರೆ ಒಳ್ಳೆ ಲೇಔಟು ಮತ್ತು ಒಳ್ಳೆ ಡಾಕ್ಯುಮೆಂಟ್ ಸಿಗೋದು ಕಷ್ಟ. ಇದು ಪಕ್ಕಾ ಇದೆ. ಬನ್ನಿ, ಈ ಎಲ್ಲ ವಿಚಾರ ತಿಳಿಸೋದಕ್ಕೆ ಉಪಕಾರ ಡೆವಲಪರ್ಸ್ನ ಜನರಲ್ ಮ್ಯಾನೇಜರ್ ಆದ ವೆಂಕಟ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ಹೇಗಿದ್ದೀರಾ? ಭಾಳ ಚೆನ್ನಾಗಿದ್ದೀನಿ. ಹೋದ ಸಾರಿ ನಮ್ಮ ಇದೇ ಕಂಪನಿಯ ಹುಣಸೂರು ಹತ್ರ ಒಂದು ಲೇಔಟಲ್ಲಿ ಮೀಟ್ ಆಗಿದ್ವಿ. ಇದನ್ನ ಮಾತಾಡೋಕ್ಕಿಂತ ಮೊದಲು ಅದ್ರದ್ದು ಹೇಗಿತ್ತು ಸರ್ ರೆಸ್ಪಾಂಡು, ಏನಿತ್ತು ಹೇಗೆ? ಸರ್ ಅದ್ರದ್ದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಓಕೆನಾ? ನಿಮ್ಮ ಚಾನಲ್ ಕಡೆಯಿಂದ ನೋಡಿ ಬಂದಿರೋಂಥ ಕಸ್ಟಮರ್ ತುಂಬಾ ಜನ ಅಲ್ಲಿ ಸೈಟ್ ತೊಗೊಂಡಿದ್ದಾರೆ. ಸೊ ಆ ಬೆನಿಫಿಟ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ಮೇ ಬಿ ನಾವು ಈ ಲೇಔಟ್ ವಿಚಾರ ನಿಮಗೆ ತಿಳಿಸಿದ್ವಿ. ಸೊ ನಮಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಆ ಲೇಔಟ್ಗೆ. ಓಕೆ, ಒಂದು ಕುತೂಹಲಕ್ಕೆ ಒಂದು ಹೇಳ್ಬೇಡ ಅವ್ರಿಗೆ, ಅವಾಗ ಆ ಲೇಔಟಲ್ಲಿ ತಗೊಂಡವ್ರದ್ದು ಸ್ಕ್ವೇರ್ ಫೀಟ್ ಏನಿತ್ತು, ಈಗ ಎಷ್ಟಿದೆ ಸರ್? ಸರ್ ಅಲ್ಲಿ ನಾವು ಸೇಲ್ ಮಾಡಿದ್ದು 1300 ಇಂದ 1350 ರೂಪೀಸ್ ವರೆಗೂ ಸೇಲ್ ಮಾಡಿದ್ವಿ. ಕರೆಂಟ್ ರೇಟ್ ಬಂದ್ಬಿಟ್ಟು 1600 ರೂಪೀಸ್ ವರೆಗೂ ಹೋಗ್ತಿದೆ. ಈಗ ನಡೀತಾ 1600 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಒಂದು ವರ್ಷ ಆಯ್ತಾ? 1 ವರ್ಷ ಆಯ್ತು ಸರ್. ಒಂದು ಗೆಳೆಯರೇ, ಯಾವಾಗಲೂ ಕಂಪನಿ ಮಾಡೋ ಲೇಔಟ್ಗಳು ಮತ್ತು ಹೇಗಿರುತ್ತೆ ಮತ್ತು ಇವರು ಗುಡ್ ನೇಮ್ ಮೊದಲಿಂದ ಉಳಿಸ್ಕೊಂಡ್ಬಂದಿದ್ದಾರೆ ಸಿನ್ಸ್ 1974. 52 ವರ್ಷ ಆಯ್ತು. ಹಾಗಾಗಿ ಸುಮಾರು ಲೇಔಟ್ಗಳು ಮಾಡಿದ್ದಾರೆ. ಎಷ್ಟು ಲೇಔಟ್ ಸರ್ ನೀವು ಮಾಡಿರೋದು ಇಲ್ಲಿವರೆಗೆ? ಸರ್ ನಾವು ಇಲ್ಲಿವರೆಗೆ ಅಟ್ಲೀಸ್ಟ್ ಮಿನಿಮಮ್ ಒಂದು 65 ಲೇಔಟ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನಮ್ಮ ಮಧ್ಯಮ ವರ್ಗಕ್ಕೆ ಒಂದು ಪ್ರಾಬ್ಲಮ್ ಇರುತ್ತೆ. ನಾವು ಕಷ್ಟಪಟ್ಟು 10 ರೂಪಾಯಿ ದುಡಿದಿರ್ತೀವಿ, ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡೋಣ? ಈಗಂತೂ ಬರೋ ನ್ಯೂಸ್ಗಳಲ್ಲಿ ಯಾವುದನ್ನ ನಂಬೋದು ಯಾವುದನ್ನ ಬಿಡೋದು ಅಂತಾನೆ ಗೊತ್ತಾಗಲ್ಲ. ಹಾಗಾಗಿ ನಿಮ್ಮದು ಕೋಟಿ ವ್ಯವಹಾರ ಸರ್, ಬಟ್ ನನ್ನ 10 ರೂಪಾಯಿ ಕೂಡ ನನಗಷ್ಟೇ ಅದು ಅಮೂಲ್ಯ. ಹಾಗಾಗಿ ನಿಮ್ಮ ಕಂಪನಿ ಬಗ್ಗೆ ಹೇಳ್ತಿದ್ದೆ. ಸೊ ಈ ಲೇಔಟ್ ಅಲ್ಲಿ ಹೇಳೋದಾದ್ರೆ ನೋಡ್ತಾ ಹೋಗ್ಬೇಡ. ಬನ್ನಿ ಸರ್, ಹೊರಗಡೆ ಹೋಗ್ತಾ ನೋಡ್ತಾ ನಿಮ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಓಕೆ, ಎಷ್ಟು ಎಕರೆ ಸರ್? ಟೋಟಲ್ ಬಂದ್ಬಿಟ್ಟು ಇದು 24 ಎಕರೆಯಲ್ಲಿ ಮಾಡಿರೋದು. 24 ಎಕರೆಯಲ್ಲಿ ಇಲ್ಲೊಂದು ಅಡ್ವಾಂಟೇಜ್ ಏನಂದ್ರೆ ಇದು ಬಂದ್ಬಿಟ್ಟು ಕರ್ನಾಟಕ ಗೃಹ ಮಂಡಳಿ ಜೊತೆ ಜಾಯಿಂಟ್ ವೆಂಚರ್ ಅಲ್ಲಿ ಮಾಡಿರೋಂಥ ಲೇಔಟ್. ಅದೇ ಹೇಳ್ತಿದ್ದೆ ನಾನು, ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಜಾಯಿಂಟ್ ವೆಂಚರ್ ಅಲ್ಲಿ ಮಾಡಿರುವಂತ ಲೇಔಟ್. 24 ಎಕರೆಯಲ್ಲಿ 5 ಎಕರೆ ಬಂದ್ಬಿಟ್ಟು ಕರ್ನಾಟಕ ಗೃಹ ಮಂಡಳಿ ಕಡೆಗೆ ಕೊಟ್ಟಿರ್ತೀವಿ. ಅವ್ರು 5 ಎಕರೆ ಆಲ್ರೆಡಿ ಅಲಾಟ್
ಅಲಾಟ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಹಾ 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 ಇಂಡಿವಿಜುವಲ್ ಕಸ್ಟಮರ್ಗೆ ಅಲಾಟ್ಮೆಂಟ್ ಆಗ್ಬಿಟ್ಟಿದೆ. ಅಲಾಟ್ಮೆಂಟ್ ಯಾವ ತರ ಹೋಗಿರುತ್ತೆ ಅಂದ್ರೆ ಅವ್ರ ಎಲಿಜಿಬಿಲಿಟಿ ಮೇಲೆ ಹೋಗಿರುತ್ತೆ. ಹಾ ಹಾ ಈಗ ಕಸ್ಟಮರ್ಗೆ ಅವ್ರಿಗೆ ಎಲಿಜಿಬಲ್ ಒಂದು ಫಿಕ್ಸ್ ಮಾಡಿರ್ತಾರೆ, ಅದಕ್ಕೆ ಮ್ಯಾಚ್ ಆದ್ರೆ ಮಾತ್ರ ಅವ್ರಿಗೆ ಅಲಾಟ್ಮೆಂಟ್ ಆಗಿರುತ್ತೆ. ಏನದು ಎಲಿಜಿಬಲ್ ಅಂತ ಹೇಳಿ ಸರ್ ಈಗ ಅವ್ರಿಗೆ ಎಲಿಜಿಬಲ್ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಇರುತ್ತೆ. ಲೈಕ್ ಅವ್ರ ಇನ್ಕಮ್ ಗ್ರೂಪ್ ಇರ್ತಾರೆ, ಮತ್ತೆ ಅವ್ರಿಗೆ ಈಗ ಕೆಲವೊಂದು ಗೌರ್ಮೆಂಟ್ ಅಫಿಷಿಯಲ್ ರಿಟೈರ್ಮೆಂಟ್ ಆಗಿರೋರು ಇರ್ತಾರೆ, ಲೈಕ್ ನಮ್ದು ಆರ್ಮಿಯಿಂದ ರಿಟೈರ್ಡ್ ಆಗಿರೋರು ಇರ್ತಾರೆ. ಡಿಪೆಂಡ್ಸ್, ಅದರಲ್ಲಿ ಅವ್ರಿಗೆ ಅವ್ರದ್ದೇ ಅಂತ ಗೈಡ್ ಲೈನ್ಸ್ ಇರುತ್ತೆ. ಅದಕ್ಕೆ ಎಲಿಜಿಬಿಲಿಟಿ ಇದ್ರೆ ಮಾತ್ರ ಆ ಸೈಟ್ ಅಲಾಟ್ಮೆಂಟ್ ಆಗಿರುತ್ತೆ ಅವ್ರಿಗೆ. KHP ಅಲ್ಲಿ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಸುಲಭ ಅಲ್ಲ ಸರ್. ಸರ್ ಎಷ್ಟೋ ಅಪ್ಲಿಕೇಶನ್ ಬಂದಿರುತ್ತೆ, ಅದರಲ್ಲಿ ಸೆಲೆಕ್ಟ್ ಆದವ್ರಿಗೆ ಮಾತ್ರ 160 ಸೈಟ್ ಮಾತ್ರ ಅವ್ರ ಕಡೆಯಿಂದ ಅಲಾಟ್ಮೆಂಟ್ ಆಗಿದೆ. ಸೊ ರಿಮೈನಿಂಗ್ ಇರೋ ಸೈಟ್ಸ್ ಬಂದ್ಬಿಟ್ಟು ನಮ್ ಉಪ್ಕಾರ್ ಪೋರ್ಷನ್ ಬರುತ್ತೆ. ಬಟ್ ಈ ಸೈಟ್ಸ್ ಬಂದ್ಬಿಟ್ಟು KHP ಕಡೆಯಿಂದಾನೇ ಅಲಾಟ್ ಆಗೋದು. ಓಕೆ, ನಿಮ್ದಲ್ಲ ಅಲ್ಲ, ನಾವು ಓನ್ಲಿ ನಮ್ದು ಮಾರ್ಕೆಟಿಂಗ್ ಅಂಡ್ ಸೇಲ್ ಮಾಡ್ತೀವಿ. ನಾವು ಯಾರಿಗೆ ಅಪ್ಲಿಕೇಶನ್ ಫಾರ್ಮ್ ಮೂವ್ ಮಾಡ್ತೀವೋ ಅವ್ರಿಗೆ ಅಲಾಟ್ ಮಾಡ್ತಾರೆ. ಬಟ್ ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ ಸೈಟ್ ಸೆಲೆಕ್ಷನ್ ಇರುತ್ತೆ. ಅವ್ರಿಂದ ಸೈಟ್ ಅಂತ ಸೆಲೆಕ್ಟ್ ಮಾಡ್ಕೊಬಹುದು. ಸೊ ಆ ಸೈಟ್ ನ ಅವ್ರು ತಗೋಬಹುದು. ಸೊ ನಮಗೆ ಇಲ್ಲಿ ಕ್ಯೂ ಇಲ್ಲ, ಇಲ್ಲ ಎಲಿಜಿಬಿಲಿಟಿ ಬರ್ತೀವೋ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ದುಡ್ಡು ತಗೊಂಡ್ ಬಂದ್ರೆ ಇಲ್ಲಿ ಸೈಟ್ ತಗೊಂಡ್ ಹೋಗ್ಬೋದು. ಎಕ್ಸಾಕ್ಟ್ಲಿ ನೋಡಿ, ಬೆಸ್ಟ್. ಯಾಕಂತಂದ್ರೆ ಸುಮಾರು ಸರ್ತಿ ಅಪ್ಲಿಕೇಶನ್ ಹಾಕ್ದವ್ರು ಇದೀವಿ ಸರ್. ಹೌದು, ತುಂಬಾ ಸಾರಿ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದಿದೆ, ಬಂದೇ ಇಲ್ಲ. ಇಲ್ಲಿ 160 ಸೈಟ್ ಎಷ್ಟೋ ಅಪ್ಲಿಕೇಶನ್ ಬಂದಿತ್ತು. ಬಟ್ ಅವಾಗ ಇದು ಮೀನ್ಸ್ ಅದರಲ್ಲಿ ಸೆಲೆಕ್ಟ್ ಆಗಿದ್ದು ಓನ್ಲಿ 160. ಓಹೋ, ಸಾವಿರಾರು ಅಪ್ಲಿಕೇಶನ್ ಬಂದಿದೆ. ಹಂಗಾರೆ ಇಲ್ಲಿ ಸೈಟ್ ತಗೊಳ್ಳೋರೆ ಲಕ್ಕಿ ಆಗಾರೆ. ಹೌದು ಸರ್. ಓಕೆ, ಕರ್ನಾಟಕ ಗುರುಮಂಡಲಿಯಲ್ಲಿ ಸೈಟ್ ಇದೆ ಅಂದ್ರೆ ಲಕ್ಕಿ ಅಲ್ವಾ ಸರ್? ಬನ್ನಿ ಹಾಗಾದ್ರೆ ನೋಡೋಣ. ಬನ್ನಿ ಸರ್. ಓಕೆ ಓಕೆ ಹಾ ಹಾ ನಿಮ್ಮ ಬಹಳ ಖುಷಿ ಆಗೋದು ನನಗೇನು ಅಂದ್ರೆ ನಿಮ್ ಎಲ್ಲಾ ಲೇಔಟ್ಸ್ ಹಿಂಗೆ ಇರುತ್ತಲ್ಲ ಸರ್? ಹೌದು ಸರ್. ಸೊ ನಾವು ನಮ್ದು ಒಂದು ಏಮ್ ಏನಂದ್ರೆ ಆಕ್ಚುಲಿ ಕಸ್ಟಮರ್ ಅವ್ರ ಕಷ್ಟ ಬಿದ್ದು ಸೈಟ್ ತಗೊಂತಾರೆ, ಓಕೆನಾ? ಸೊ ಅವ್ರಿಗೆ ಆದಂತ ಕನಸಿನ ಮನೆ ಕಟ್ಕೊಳ್ಳಕ್ಕೆ ಬೇಕಾಗಿರುವಂತ ಅಮ್ಯುನಿಟೀಸ್ ಆಗ್ಲಿ ಡೆವಲಪ್ಮೆಂಟ್ ಆಗ್ಲಿ ಕೊಡೋದೇ ನಮ್ ಜವಾಬ್ದಾರಿ ಅಲ್ವಾ? ಸೊ ಯಾಕಂದ್ರೆ ಅವರು ಆ ಸೈಟ್ಗೆ ಆದಂತ ಪ್ರೈಸ್ ಪೇ ಮಾಡಿರ್ತಾರೆ, ಬಟ್ ಅದಕ್ಕೆ ತಕ್ಕಂತೆ ನಾವು ಡೆವಲಪ್ಮೆಂಟ್ ಮಾಡ್ಕೊಡೋದಿದೆಯಲ್ಲ ಸರ್, ಅದು ನಮ್ ಜವಾಬ್ದಾರಿ ಇರುತ್ತೆ. ಈಗ ಸೊ ಎಲ್ಲಾ ಸ್ಪೆಷಾಲಿಟೀಸ್ ಇಲ್ಲಿದೆ, ಮನೆ ಕಟ್ಟೋದೊಂದೇ ಬಾಕಿ. ಹೌದು, ಎಲ್ಲ ಇದೆ ಇಲ್ಲಿ, ಎಲ್ಲ ಇದೆ ಸರ್. ಸೊ ನಿಮ್ಗೆ ವಾಟರ್ ಕನೆಕ್ಷನ್ ಬೇಕಾ? ವಾಟರ್ ಕನೆಕ್ಷನ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದೆ, STP ಗೆ ಎಲ್ಲ ಕನೆಕ್ಟ್ ಆಗಿರುತ್ತೆ, ಓಕೆನಾ? ಸೊ UGD ಎಲ್ಲ STP ಕನೆಕ್ಟ್ ಆಗಿರುತ್ತೆ. ಸೊ ನಾವು ಒಳಗಡೆ ಎಲ್ಲ ನೋಡಿ ಮೈನ್ ರೋಡ್ಸ್ ಎಲ್ಲ 40 ಅಡಿ ರೋಡ್ ಮಾಡಿದೀವಿ. ಸೊ ಸಬ್ ರೋಡ್ಸ್ ಎಲ್ಲ 30 ಫೀಟ್ ರೋಡ್ ಮಾಡಿದೀವಿ. ಸೊ ನಮ್ದು ಇಲ್ಲಿ ಡೈಮೆನ್ಷನ್ಸ್ ಅಂತ ಬಂದ್ರೆ ನಿಮ್ಗೆ 30-40, 30-50, 40-60 ಈ ಡೈಮೆನ್ಷನ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಈಗ ನಮ್ಮ ಪೋರ್ಷನ್ ಇದ್ದು 298 ಸೈಟು, ಅದ್ರಲ್ಲಿ ಆಲ್ರೆಡಿ ನಮ್ದು 75 ಸೈಟ್ ಆಲ್ರೆಡಿ ಬುಕ್ ಆಗಿದೆ. ಆಲ್ರೆಡಿ ಆಗೋಗಿದೆ? ಆಲ್ರೆಡಿ 75 ಬುಕ್ ಆಗಿದೆ. ಓ, ಅಂದ್ರೆ ನಿಮ್ಗೆ ಹಳೆಬರು ಏನು ಟಚ್ ಅಲ್ಲಿ ಇರ್ತಾರೆ? ಹೌದು, ನಮ್ದು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ತುಂಬಾ ಇರ್ತಾರೆ. ಸೊ ಆ ಇದರಲ್ಲಿ ಆಲ್ರೆಡಿ 75 ಸೈಟ್ ಬುಕ್ ಆಗ್ಬಿಟ್ಟಿದೆ. ಓಹೋ, ಹೌದಾ? ಓಕೆ, ಹಾ ಹಾ ಹಾ. ಹಂಗಾರೆ ಕಾರ್ನರ್ ಸೈಟ್ ಸಿಗ್ತಾ ಇಲ್ಲ ನಮ್ಗೆ ಸರ್? ಇಲ್ಲಿ ಕಾರ್ನರ್ ಏನಾಗುತ್ತೆ ಅಂದ್ರೆ ಇದರಲ್ಲಿ ಕಾರ್ನರ್ಸ್ ಎಲ್ಲ ಆಕ್ಷನ್ ಅಲ್ಲಿ ಹೋಗುತ್ತೆ. ಸೊ ಈಗ ಯಾವ್ದು ಕಾರ್ನರ್ಸ್ ಸೇಲ್ಗಿಲ್ಲ. ಇಲ್ಲ ಇಲ್ಲ. ಸೊ ಎಲ್ಲಾ ಸೈಟ್ಸ್ ಬಂದ್ಬಿಟ್ಟು ಆಕ್ಷನ್ ಅಲ್ಲಿ ಹೋಗುತ್ತೆ. ಹೌದಾ? ಹೌದು. ಅದು ಆಕ್ಷನ್ ಯಾವಾಗ ಮಾಡ್ತೀರಿ? ಅದಕ್ಕೆ ಹೆಂಗ್ ಪ್ರೊಸೀಜರ್? ಅದು ಪ್ರೊಸೀಜರ್ ಬಂದ್ಬಿಟ್ಟು ಒನ್ಸ್ ಇದೆಲ್ಲ ಸೇಲ್ ಆದ್ಮೇಲೆ, ಲೇಔಟ್ ಸ್ವಲ್ಪ ಡೆವಲಪ್ ಆದ್ಮೇಲೆ ಅದು KHP ಕಡೆಯಿಂದಾನೆ ಆಕ್ಷನ್ ಓಪನ್ ಆಗುತ್ತೆ. ಓಹೋ, ಕಾರ್ನರ್ ಸೈಟ್ಗಳು, ಕಮರ್ಷಿಯಲ್ ಸೈಟ್ಗಳು ತೆಗೆದಿಟ್ಕೊಂಡ್ಬಿಟ್ಟವ್ರೆ. ಹೌದು. ಈಗ ಮತ್ತೆ ಯಾವ ತೋರಿಸ್ತೀರಿ ನಮ್ಗೆ? ಅವು ಕಾರ್ನರ್ ಸೈಟ್ಸ್ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಸರ್. ಹೌದಾ? ಈಗ ತೋರಿಸೋದು ಅದ್ರೊಳಗೆ ಪಕ್ಕದ್ದು? ಹೌದು. ಹೌದಾ? ಹೌದು. ಓಕೆ, ಸರಿ, ಹೋಗೋಣ ಹಂಗಾರೆ. ಬನ್ನಿ ಸರ್. ಸೊ ಇದನ್ನು ಕಸ್ಟಮರ್ ವಿಸಿಟ್ಸ್ ಅಂತ ಇಟ್ಟಿದೀವಿ, ಓಕೆನಾ? ಸೊ ಬನ್ನಿ, ನಾವು ಇದರಲ್ಲಿ ಹೋಗೋಣ. ಬನ್ನಿ ಸರ್. ಓಕೆ, ಒಳ್ಳೇದ್ ಮಾಡಿದಿರಿ ಸರ್. ಹೌದು ಸರ್. 24 ಎಕರೆ ಅಲ್ಲ? ಹೌದು, 24 ಎಕರೆ. ಸೂಪರ್ ಆಗಿದೆ. ಹೌದು, ಫುಲ್ ಎಲ್ಲ ನೋಡ್ಬೇಕಲ್ವಾ? ಸೊ ಇದ್ರಲ್ಲಿ ಹೋದ್ರೆ ಎಲ್ಲ ಈಚ್ ಅಂಡ್ ಎವ್ರಿ ಕಡೆ ಎಲ್ಲ ಕಡೆ ನೋಡ್ಕೊಂಡ್ ಬರ್ಬೋದು. ಓಕೆ ಓಕೆ, ಅದ್ಭುತ ಅದ್ಭುತ. ಸೊ ಈಗ ಕಸ್ಟಮರ್ ಸೈಟ್ ನೋಡಕ್ ಬಂದಾಗ ಸೇಮ್ ಇದೇ ಇದರಲ್ಲಿ ಕರ್ಕೊಂಡು ಹೋಗ್ತೀವಿ. ಸೊ ಇವಾಗ ನಾವು ಹೋಗ್ತಾ ಇದೀವಲ್ಲ ಸರ್, ಇದೆಲ್ಲ ಬಂದ್ಬಿಟ್ಟು 40 ಅಡಿ ರೋಡ್ ಬರುತ್ತೆ. ಸೊ ಈ ಕಡೆ ಆ ಕಡೆ 30-50 ಸೈಟ್ಸ್ ಇದೆ. 30-50 ಸೈಟ್ಸ್ ಇದೆ, ಓಕೆನಾ? ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಈ ನಾರ್ತ್ ಫೇಸಿಂಗ್ ಬರುತ್ತೆ, ಈ ಕಡೆ ಬಂದ್ರೆ ಸೌತ್ ಫೇಸಿಂಗ್ ಸೈಟ್ಸ್ ಬರ್ತವೆ. ಸೊ ಈಗ ನೋಡಿ, ನಿಮ್ಗೆ ನಾನು ಹೇಳ್ದಂಗೆ ಎಲೆಕ್ಟ್ರಿಸಿಟಿ, ಇಂಡಿವಿಜುವಲ್ ಸೈಟ್ಗೆ ವಾಟರ್ ಕನೆಕ್ಷನ್ ಪ್ಲಸ್ ಡ್ರೈನೇಜ್ ಕನೆಕ್ಷನ್, ಸೊ ಎಲ್ಲ ರೆಡಿ ಇದೆ. ಮತ್ತೆ 40 ಫೀಟ್ ರೋಡಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಇದು ಸುಮಾರು ಗಾರ್ಡನ್ ಟೈಪ್ ಬಿಟ್ಟಿರ್ತೀವಿ. ಸೊ ಕಸ್ಟಮರ್ ಅಲ್ಲಿ ಗಿಡ ಹಾಕೊಂಬೋದು, ನಾವು ಆಲ್ರೆಡಿ ಹಾಕಿದೀವಿ, ಬಟ್ ಇಲ್ಲ ಅವ್ರಿಗೂ ಬೇರೆ ಏನ್ ಬೇಕಾದ್ರೂ ಹಾಕೋಬಹುದು. ಸೊ ನನಗೆ ಮೊದಲನೇ ಪ್ರಶ್ನೆ ಹೇಳ್ಬಿಡಿ. ಈಗ ನಾನು ನಿಮ್ ಲೇಔಟಿಗೆ ಬಂದೆ ತಗೋಬೇಕಂತ, ಹೆಂಗ್ ರೆಡಿ ಆಗಿ ಬರ್ಬೇಕು ನಾನು? ಸರ್ ಇಲ್ಲಿ ಬಂದು ನೋಡಿ, ಫಸ್ಟ್ ಬಂದ್ಬಿಟ್ಟು ನಾವು ನಿಮ್ಮ ಹತ್ರ ಕಸ್ಟಮರ್ ನಮ್ಮ ಹತ್ರ ಮಾತಾಡಿದ್ದಾದ್ಮೇಲೆ ಸೈಟ್ ವಿಸಿಟ್ ಬರ್ತಾರೆ. ಸೈಟ್ ವಿಸಿಟ್ ಬಂದಿದ್ದಾದ್ಮೇಲೆ ಯಾವ್ದೋ ಒಂದು ಸೈಟ್ 30-40 30-50 ಸೆಲೆಕ್ಟ್ ಮಾಡ್ಕೊಂತಾರೆ, ಓಕೆನಾ? ಸೈಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಅವ್ರಿಗೆಲ್ಲ ಕಂಪ್ಲೀಟ್ ರೆಡಿ ಆಯ್ತು ಅಂದ್ರೆ
ಸೊ ಓಕೆ ಸೈಟ್ ಎಲ್ಲ ಇಷ್ಟ ಆಯ್ತು, ಪ್ರೈಸ್ ಎಲ್ಲ ಓಕೆ ಆಯ್ತು. ಸೊ ನಮ್ದು 10% ಅಂತ ಬುಕಿಂಗ್ ಅಮೌಂಟ್ ಇರುತ್ತೆ. 10% ಬುಕಿಂಗ್ ಅಮೌಂಟ್ ಪೇ ಮಾಡಬೇಕಾಗುತ್ತೆ. 10% ಬುಕಿಂಗ್ ಅಮೌಂಟ್ ಪೇ ಮಾಡಿದಾದ್ಮೇಲೆ ಅವ್ರಿಗೆ ಬುಕಿಂಗ್ ಫಾರ್ಮ್ ಕೊಡ್ತೀವಿ. ಪ್ಲಸ್ KHB ಕಡೆಯಿಂದ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ. KHB ಕಡೆಯಿಂದ? ಹೌದು. ಸೊ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಸಿಗ್ನೇಚರ್ ತಗೊಂತೀವಿ. ಅದಕ್ಕೆ ಸಿಗ್ನೇಚರ್ ತಗೊಂಡು ಆ ಅಪ್ಲಿಕೇಶನ್ ಫಾರ್ಮ್ ನ ಅವ್ರಿಗೆ ಅಲಾಟ್ಮೆಂಟ್ ಲೆಟರ್ಗೆ ಮೂವ್ ಮಾಡ್ತೀವಿ KHBಗೆ. ಸೊ KHBಗೆ ಅಲಾಟ್ಮೆಂಟ್ ಲೆಟರ್ಗೆ ಮೂವ್ ಮಾಡಿದ್ದಾದ್ಮೇಲೆ ಆ ಅಪ್ಲಿಕೇಶನ್ ಬೇಸ್ ಇಟ್ಕೊಂಡು ಡೀಟೇಲ್ಸ್ ಎಲ್ಲ ಅದ್ರಲ್ಲಿ ಫಿಲ್ ಮಾಡಿರ್ತೀವಿ. ಸೊ ಕಸ್ಟಮರ್ ಆಧಾರ್ ಪ್ಯಾನ್ ಎಲ್ಲ ಅಟ್ಯಾಚ್ ಮಾಡಿರ್ತೀವಿ. ಸೊ ಆ ಡೀಟೇಲ್ಸ್ ಬೇಸ್ ಇಟ್ಕೊಂಡು KHB ಕಡೆಯಿಂದ ಅವ್ರ ಹೆಸರಿಗೆ ಅಲಾಟ್ಮೆಂಟ್ ಆಗುತ್ತೆ ಆ ಸೈಟ್. ಓಕೆ ಓಕೆ. ಸೊ ಅದು ಆಗೋದಕ್ಕೆ ಎಷ್ಟು ದಿವಸ? ಸೊ ಅದಕ್ಕೆ ಅಂತ ಹೇಳಿ ಗೊತ್ತಲ್ಲ ಸರ್, KHB ಅಲ್ಲಿ ತುಂಬಾ ಕೆಲಸಗಳು ಇರ್ತವೆ ಅವ್ರಿಗೂ. ಸೊ ಮ್ಯಾಕ್ಸಿಮಮ್ ಒಂದು 15 ಡೇಸ್ ಸರ್. 15 ದಿವಸ? 15 ದಿವಸ. ಬಟ್ ಅದರದೆಲ್ಲ ರೆಸ್ಪಾನ್ಸಿಬಿಲಿಟಿ ನಿಮ್ದೇ? A to Z ನಾವೇ ನೋಡ್ಕೊಂತೀವಿ ಸರ್. Okay. ಅಂಟಿಲ್ ಅನ್ಲೆಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗೋವರೆಗೂ ನಾವು ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ತರ ಇರ್ತೀವಿ. ಹಾ. ಸೊ ಯಾವುದೇ ಕಸ್ಟಮರ್ಗೆ ತೊಂದರೆ ಇಲ್ಲ. ಓಕೆ. So ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮ್ಮ ಆಫೀಸಿಗೆ ಬಂದಿದೀವಲ್ಲ ಇಲ್ಲಿಗೆ ಬಂದ್ರೆ ಸಾಕು, ಹೌದು, ನನ್ನ ಸೈಟ್ ರಿಜಿಸ್ಟ್ರೇಷನ್ ಆಗ್ತದೆ. ಹೌದು. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಸರ್, ಈಗ ಲೋನ್ ಆಗೋದಾದ್ರೆ ಎಷ್ಟಾಗುತ್ತೆ, ನಾನು ಎಷ್ಟಕ್ಕೆ ರೆಡಿ ಇರಬೇಕು? ಸರ್ ಇಲ್ಲಿ ನೋಡಿ, ನಿಮಗೆ ಲೋನ್ ಬಂದ್ಬಿಟ್ಟು ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಇಂದ ಲೋನ್ ಆಗುತ್ತೆ. ಎಲ್ಲ ನ್ಯಾಷನಲ್ ಯಾವ ಬ್ಯಾಂಕ್ ಆದ್ರೂ ಹೋಗಿ ಲೋನ್ ಆಗುತ್ತೆ. ಓಕೆನಾ? ಇವನ್ SBI, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಕರ್ನಾಟಕ ಬ್ಯಾಂಕ್, LIC, ICICI, HDFC ಎಲ್ಲ ಬ್ಯಾಂಕ್ ಇಂದನೂ ಆಗುತ್ತೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಲೋನ್ ಎಲಿಜಿಬಿಲಿಟಿ ಅಂತ ಬಂದ್ರೆ, ಸೊ ICICI ಹೋದ್ರೆ 90% ಲೋನ್ ಬರ್ತಾರೆ. 90% ಲೋನ್ ಮಾಡ್ತಾರೆ. ಹೌದಾ? ಹೌದು. ಓಕೆ. ಸೊ 90% ಲೋನ್ ಮಾಡ್ತಾರೆ. ನೀವು ಓನ್ಲಿ 10% ಪೇ ಮಾಡಿದ್ರೆ ಸಾಕು. ಹೌದಾ? ಹೌದು. ಮತ್ತೆ ಲೋನು ತುಂಬಾ ಈಸಿ. ಏನಂದ್ರೆ ಅಲಾಟ್ಮೆಂಟ್ ಲೆಟರ್ ಬರುತ್ತಲ್ವಾ ಹೌಸಿಂಗ್ ಬೋರ್ಡ್ ಇಂದ. ಸೊ ಅಲಾಟ್ಮೆಂಟ್ ಲೆಟರ್ ತಗೊಂಡು ಹೋಗ್ಬಿಟ್ಟು ನಾವು ಬ್ಯಾಂಕ್ ಅಲ್ಲಿ ಕೊಟ್ಟು ಲೋನ್ಗೆ ಪ್ರೋಸೆಸ್ ಮಾಡಿ ಇಮಿಡಿಯೇಟ್ ಲೋನ್ ಪ್ರೋಸೆಸ್ ಆಗುತ್ತೆ. ಓಕೆ. ಓ, ನೀವು ಹೇಳ್ತಾ ಇರೋದು ಈ KHB ಅಲ್ಲಿ ಅಲಾಟ್ಮೆಂಟ್ ಆಗೋದೇ ಒಂದು ದೊಡ್ಡ ಪ್ರೋಸೆಸ್. ಸೊ ಅಲ್ಲಿ ಅಲಾಟ್ಮೆಂಟ್ ಲೆಟರ್ ಆಯ್ತು ಅಂದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಆದಂಗೆ ಲೆಕ್ಕ. ಸರ್ ಅಲಾಟ್ಮೆಂಟ್ ಲೆಟರ್ ಬಂತಂದ್ರೆ ಕೈಗೆ ಆಲ್ಮೋಸ್ಟ್ ಅವ್ರಿಗೆ 60% ಸೈಟ್ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಆದಂಗೆನೆ. ಯಾಕಂದ್ರೆ ಗೌರ್ಮೆಂಟ್ ಇಂದ ಅಲಾಟ್ಮೆಂಟ್ ಲೆಟರ್ ಬಂದ್ಬಿಟ್ಟಿರುತ್ತೆ ಅವ್ರ ಹೆಸರಿಗೆ. ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಅಲ್ಲಿ ಅಲಾಟ್ಮೆಂಟ್ ಲೆಟರ್ ತಗೊಂಡು ಹೋಗಿ ನಾವು ಬ್ಯಾಂಕ್ ಅಲ್ಲಿ ಕೊಟ್ರೆ ಲೋನ್ ಪ್ರೋಸೆಸ್ ಆಗುತ್ತೆ. ಬೇಗ ಆಗುತ್ತೆ. ಬೇಗ ಆಗುತ್ತೆ. ಓನ್ಲಿ ಕಸ್ಟಮರ್ದು ಎಲಿಜಿಬಿಲಿಟಿ ಇರಬೇಕು. ಓಕೆ. ಅವ್ರಿಗೆ ಲೋನ್ ಎಲಿಜಿಬಿಲಿಟಿ ಇರಬೇಕಾಗುತ್ತೆ. ಅಂದ್ರೆ ಎಲ್ಲಾರು ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾಗುತ್ತೆ ಅಥವಾ ಅವ್ರ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಾಗುತ್ತೆ, ಇದೆಲ್ಲ ಅವಾಗ. ಮತ್ತೆ ಅವರು ಸ್ಯಾಲರಿ ಬ್ರಾಕೆಟ್ ಅಲ್ಲಿ ಎಲಿಜಿಬಿಲಿಟಿಗೆ ಬ್ರಾಕೆಟ್ ಅಲ್ಲಿ ಇರಬೇಕಾಗುತ್ತೆ. ಸೊ ಅವ್ರಿಗೆ ಮತ್ತೆ ಅದೇ ಸಿಬಿಲ್ ಸ್ಕೋರ್ ಎಲ್ಲ ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಓಕೆ ಓಕೆ. ಹಾ. ಸೊ ಈಗ ಇದು ಸೈಟ್ ರಿಜಿಸ್ಟ್ರೇಷನ್ ರೆಡಿ ಇದಾವೆ? ಈಗ ರೆಡಿ ಇದೆ, ಏನೇನು ಇಲ್ಲ ಕೆಲಸ ನಮ್ದೆಲ್ಲ ಸರ್ 100% ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಟ್ ಮಾಡಿದೀವಿ. ಓಕೆ. ಸೊ ನೀವು ಮನೆ ಕಟ್ಕೊಳ್ಳಕ್ಕೆ ಬೇಕಾಗಿರೋಂಥ ಎಲ್ಲ ಅಮ್ಯುನಿಟೀಸ್ ರೆಡಿ ಇದೆ. ಯಾವ ಖಾತಾ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಎ ಖಾತಾ ಬರುತ್ತೆ. ಎ ಖಾತಾ ಬರುತ್ತೆ. ಫಾರ್ಮ್ 9 and 11A ಬರುತ್ತೆ. ಬಟ್ ಇವಾಗ ಎಲ್ಲ ಡಿಜಿಟಲೈಸ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನೀವು ಖಾತಾಸ್ ತುಂಬಾ ಇಶ್ಯೂ ಆಗಿದೆ ಅಂತ ಗೊತ್ತಿತ್ತಲ್ವಾ? ಸೊ ಈಗೆಲ್ಲ ಡಿಜಿಟಲೈಸ್ ಮಾಡಿದ್ದಾರೆ. ಸೊ ಎಲ್ಲ ಅಪ್ರೂವ್ಡ್ ಲೇಔಟ್ಸ್ ಗೆ ಎ ಖಾತಾ ಮಾಡ್ತಾ ಇದ್ದಾರೆ. ಎಲ್ಲ ಅಪ್ರೂವ್ಡ್ ಲೇಔಟ್ಸ್ ಗೆ 11A ಅಂತ ಖಾತಾ ಬರುತ್ತೆ. ಸೊ ಸೇಮ್ ಖಾತಾ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂದಾನೆ ಬರುತ್ತೆ. ಓಕೆ. ಸೊ ಇಲ್ಲೊಂದು ಗಾರ್ಡನ್ ನೋಡ್ತಾ ಇದೀವಿ, ಇಷ್ಟು ಜಾಗ ಇದು ಎಲ್ಲರಿಗೆ ಸಂಬಂಧಪಟ್ಟಿದ್ದ ಇದು? ಹೌದು ಸರ್. ಇದೊಂದು ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ 1 ಎಕರೆ ಇದೆ ಪಾರ್ಕ್ ನಮ್ದು. 1 ಎಕರೆ ಪಾರ್ಕಿಗೆ 1 ಎಕರೆಯಲ್ಲಿ ಪಾರ್ಕ್ ಮಾಡಿದೀವಿ. ಅದ್ಭುತ ಸರ್. ಸೊ ತುಂಬಾ ದೊಡ್ಡ ಪಾರ್ಕ್ ಮಾಡಿದೀವಿ. ಓಕೆನಾ? ಸೊ ಮಾರ್ನಿಂಗ್ ಬಂದು ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡಂಗಿದ್ರು ಪೀಸ್ಫುಲ್ ಆಗಿ ವಾಕ್ ಮಾಡಬಹುದು. ಇಲ್ಲಿ ಸೈಟ್ ನೋಡ್ತಾ ಇದೀವಿ, MIG 45 ಅಲ್ವಾ? 9 into 15 ಮೀಟರ್ ಅಂದ್ರೆ ಏನ್ ಸರ್ ಅದು? 9 into 15 ಮೀಟರ್ ಅಂದ್ರೆ ಬಂದ್ಬಿಟ್ಟು ನಿಮ್ಗೆ 1453 ಸ್ಕ್ವೇರ್ ಫೀಟ್ ಬರುತ್ತೆ. 1453. ತುಂಬಾ ಜನಕ್ಕೆ ಅದು ಮೀಟರ್ ಲೆಕ್ಕ ಕನ್ಫ್ಯೂಷನ್ ಆಗ್ತದೆ. ಹೌದು. 1 ಮೀಟರ್ಗೆ ಎಷ್ಟು ಸ್ಕ್ವೇರ್ ಫೀಟ್ ಸರ್? 1 ಮೀಟರ್ಗೆ ಬಂದ್ಬಿಟ್ಟು ನಿಮಗೆ 3.28 ಸ್ಕ್ವೇರ್ ಫೀಟ್ ಬರುತ್ತೆ. 3.28 ಸ್ಕ್ವೇರ್ ಫೀಟ್. ಸೊ ಇದು ಗವರ್ಮೆಂಟ್ ಅಲಾಟ್ಮೆಂಟ್ ಆಗಿರೋದ್ರಿಂದ ಮೀಟರ್ ಅಳತೆಯಲ್ಲಿ ನೀವು ಇದನ್ನ ಹಾಕಿದ್ದೀರಿ. ಈಗ ಇನ್ನೊಂದು ಎಲ್ಲ ಲೇಔಟ್ ಅಲ್ಲಿ ಈಗ ಅಪ್ರೂವ್ ಲೇಔಟ್ಸ್ ಅಲ್ಲಿ ಹೋದ್ರೆ ನಿಮಗೆ ಮೀಟರ್ ಅಲ್ಲೇನೆ ಬರುತ್ತೆ. ಯಾಕೆ ಸರ್ ಅದು? ನನ್ಗೆ ಅದೊಂದು ಪ್ರಶ್ನೆ, ಯಾಕೆ ಸ್ಕ್ವೇರ್ ಫೀಟ್ ಅಲ್ಲಿ ಇರಲ್ಲ, ಯಾಕೆ ಅದರಲ್ಲಿ ಇರುತ್ತೆ ಸರ್? ಮುಂಚೆ ಏನ್ ಮಾಡ್ತಾ ಇದ್ರು, ಸ್ಕ್ವೇರ್ ಫೀಟ್ ಅಲ್ಲಿ ಇರ್ತಾ ಇದ್ರು. ಸೊ ಸ್ಕ್ವೇರ್ ಫೀಟ್ ಅಲ್ಲಿ ಇಟ್ಟಾಗ 30-40 ಅಂತ ಬಂದು 1200 ಸ್ಕ್ವೇರ್ ಫೀಟ್ ಬರ್ತಾ ಇತ್ತು. ಸೊ ಅವಾಗ ಬಂದ್ಬಿಟ್ಟು ಮೀಟರ್ ಇದಕ್ಕೆ ನಾವು ಕನ್ವರ್ಟ್ ಮಾಡಿದ್ರೆ ಸೊ 30 ಫೀಟ್ಗೆ 9.12 ಅಂತ ಬರ್ತಾ ಇತ್ತು. ಓಕೆನಾ? ಸೊ ಅದಕ್ಕೆ ಅದೆಲ್ಲ ತೆಗೆದ್ಬಿಟ್ಟು ಮೀನ್ಸ್ ಎಕ್ಸಾಕ್ಟ್ ಮಾಡಿದ್ದಾರೆ. 9 into 12 ಮೀಟರು, 9 into 15 ಮೀಟರು ಎಲ್ಲ ಮೀಟರ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ. ಓಕೆ. ಸೊ ಇಲ್ಲಿ ನೋಡ್ತಾ ಇದೀವಿ, ಇದು ಸೈಟ್ ಅಂದ್ರೆ ಇದ್ರೊಳಗೆ ಏನೇನು ಸ್ಪೆಸಿಲಿಟೀಸ್ ಬಂದಿದೆ? ಇಲ್ಲಿ ಹಾಕಿದ್ರೆ 3 ಲೇಯರ್ ನನಗೆ ಕಾಣಿಸ್ತಾ. ಹೌದು ಸರ್. ಇದು ಏನು, ಅದು ಏನು ಸರ್? ಇದು ಬಂದ್ಬಿಟ್ಟು ನಾವು ನೋಡಿ, ಈಗ ಮೈನ್ ಎಂಟ್ರಿ ಆಗಿದ ತಕ್ಷಣ ಇದು ಬಂದ್ಬಿಟ್ಟು ಲೈಕ್ ಗಾರ್ಡನ್ ತರ ಸ್ಮಾಲ್ ಗಾರ್ಡನ್ ಮಾಡಿದೀವಲ್ಲ, ಅದಕ್ಕೆ ಗಾರ್ಡನ್ಗೆ ಅಂತ ಹೇಳ್ಬಿಟ್ಟು ಈ ಒಂದು ಲೇಯರ್ ಬಿಟ್ಟಿದೀವಿ. ಓಕೆನಾ? ಇನ್ನೊಂದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಫುಟ್ಪಾತ್ ಬರುತ್ತೆ. ಸೊ ಇನ್ನೊಂದು ಬಂದ್ಬಿಟ್ಟು ನಿಮ್ಗೆ ಇದು ಡ್ರೈನ್. ಹೌದು, ರೈನ್ ವಾಟರ್ ಎಲ್ಲ ಬರುತ್ತಲ್ಲ, ರೈನ್ ವಾಟರ್ ಎಲ್ಲ ಓಕೆ ಡ್ರೈನ್. ಇದು ಬಂದ್ಬಿಟ್ಟು ಬಾಕ್ಸ್ ಟೈಪ್ ಕವರ್ ಡ್ರೈನ್ ಹಾಕಿದ್ವಿ. ಕವರ್ ಡ್ರೈನ್ ಒಳಗಡೆ ಏನಾದ್ರು ರಿಪೇರಿ ಬಂದ್ರೆ ತಕೋಬಹುದು, ಮಾಡಬಹುದು. ಇದು ಮೇಲೆ ನಾವು ಸ್ಲಾಬ್ ಹಾಕಿರೋದು ಸರ್. ಸ್ಲಾಬ್ ಹಾಕಿರೋದು.
ಈಗ ವಾಟರ್ ಲೈನ್ ಎಲ್ಲಿದೆ ಇದರಲ್ಲಿ? ಸರ್ ನೋಡಿ, ಇಂಡಿವಿಜುವಲ್ ಸೈಟ್ಗೆ ವಾಟರ್ ಕನೆಕ್ಷನ್ ಈ ಕಡೆ ಬರುತ್ತೆ ನೋಡಿ, ಇಲ್ಲಿದೆ. ಸೊ ಇಂಡಿವಿಜುವಲ್ ಸೈಟ್ಗೆ ವಾಟರ್ ಕನೆಕ್ಷನ್ ಬರುತ್ತೆ, ವಾಟರ್ ಲೈನ್ ಇದೆ. ಓಕೆನಾ? ಸೊ ಈ ವಾಟರ್ ಎಲ್ಲಿಂದ ಬರುತ್ತೆ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು ನೋಡಿ, ಇಲ್ಲಿ ಓವರ್ ಟ್ಯಾಂಕ್ ಮಾಡಿದ್ದೀವಿ ನೋಡಿ. ಓಕೆ, ಹಾಂ. ಓಹೋ, ಇಡೀ ಲೇಔಟಿಗೆ? ಹೌದು, 3 ಲಕ್ಷ ಲೀಟರ್ ಕೆಪಾಸಿಟಿ ಇರುವಂತ ಓವರ್ ಹೆಡ್ ಟ್ಯಾಂಕ್. 3 ಲಕ್ಷ ಲೀಟರ್? 3 ಲಕ್ಷ ಅಷ್ಟೇ ಅಲ್ಲ ಸರ್, ಮತ್ತೆ ಇನ್ನೊಂದು GLR ಟ್ಯಾಂಕ್ ಅಂತ ಮಾಡಿದ್ವಿ, ಗ್ರೌಂಡ್ ಲೆವೆಲ್ ಸಂಪ್. ಓಕೆನಾ? ಅದು ಬಂದ್ಬಿಟ್ಟು 5 ಲಕ್ಷ ಲೀಟರ್ ಇದೆ. ವಾಟರ್ ಚೆನ್ನಾಗಿದೆಯಾ? ವಾಟರ್ ತುಂಬಾ ಚೆನ್ನಾಗಿದೆ ಸರ್, ಡ್ರಿಂಕಿಂಗ್ ವಾಟರ್. ಹೌದಾ? ಹೌದು. ಸೊ ಈಗ ನಾನು ಈ ಸೈಟ್ ತೊಗೊಂಡು ಮನೆ ಕಟ್ಟೋದಕ್ಕೆ ಬಂದ್ರೆ ಎಲ್ಲವೂ ರೆಡಿ ಇದೆ? ಎಲ್ಲವೂ ರೆಡಿ ಇದೆ. ಮಟೀರಿಯಲ್ ತಂದು ನಾನು ಮನೆ ಕಟ್ಟಬಹುದು, ಕಟ್ಬೋದು, ರಿಜಿಸ್ಟ್ರೇಷನ್ ಆದರೆ ಇಮಿಡಿಯೇಟ್ ಸರ್. ಅಥವಾ ನಿಮ್ಗೆ ಏನಾದರೂ ಇನ್ವೆಸ್ಟ್ಮೆಂಟಿಗೆ ತೊಗೊಂಡ್ರೆ ಇದು ಆರಾಮಾಗಿ. ಇನ್ನೊಂದು ನನಗೆ ಭಾಳ ಇಷ್ಟ ಆಗಿದ್ದೇನೆಂದ್ರೆ ಇಲ್ಲಿ ಒಬ್ರಿಗೊಬ್ರು ತಂಟೆನೇ ಇಲ್ಲ, ನೀವು ತಂಟೆನೇ ಇಲ್ಲ ಸರ್. ಇದು ಬಂದ್ಬಿಟ್ಟು ಕಾಂಕ್ರೀಟ್ ಬ್ಲಾಕ್ಸ್ ಅಲ್ಲಿ ಪ್ರಾಪರ್ ಪಾರ್ಟಿಷನ್ ಮಾಡಿದೀವಿ. ಓಕೆ, ಈ ಪಕ್ಕ ಸೈಡ್ಗೆ ಈ ಸೈಡ್ಗೆ ಪ್ರಾಪರ್ ಪಾರ್ಟಿಷನ್ ಮಾಡಿದೀವಿ. ಸೊ ಯಾವುದೇ ತಂಟೆ ಟಕ್ರಾರ್ ಬರಲ್ಲ. 1 ಇಂಚು ಅವರು ಇಲ್ಲ, ಇವ್ರದ್ದು ಇಲ್ಲ, ಮತ್ತೆ ಇದ್ರೊಳಗಡೆ ಇವ್ರು ಮಾಡ್ಕೋಬೇಕು. ಹೌದು. ಓಕೆ, ಸೊ ಅವ್ರಿಗೆ ತಲೆನೋವೇ ಇಲ್ಲ. ಓಕೆಪ್ಪ, ನಂದು ಈ ಕಡೆ ಇಲ್ಲಿವರೆಗೂ ಬರುತ್ತೆ, ಅಲ್ಲಿವರೆಗೂ ಬರುತ್ತೆ, ಇಲ್ಲ ಮತ್ತೆ ರಿಜಿಸ್ಟ್ರೇಷನ್ ಆದ್ಮೇಲೆ ನಂದು ಮೆಜರ್ಮೆಂಟ್ ಮಾಡ್ಕೊಡಿ ಎಲ್ಲಿವರೆಗೂ ಬರುತ್ತೆ ಅಂತ, ಆ ತಲೆನೋವೇ ಇಲ್ಲ ಸರ್. ಸೊ ಇಲ್ಲಿ ನೋಡ್ತಾ ಇದ್ರಿ, ಈ ಲೈನ್ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ. ಹೌದು. 30-40ಗಳು ಎಲ್ಲಿದೆ ಸರ್? 30-40 ಬಂದ್ಬಿಟ್ಟು ನಿಮ್ಗೆ ಆ ಕಡೆ ಬರುತ್ತೆ. ಆ ಕಡೆ ಬರುತ್ತೆ. ನನಗೆ ಇನ್ನೊಂದು 20-30 ಏನಾದ್ರು ಮಾಡಿದಿರಿ ಇದ್ರಾಗೆ? ಸರ್ 20-30 ಮಾಡಿದ್ವಿ, ಎಲ್ಲ ಅಲಾಟ್ಮೆಂಟ್ ಅಲ್ಲಿ ಕಂಪ್ಲೀಟ್ ಆಗ್ಬಿಟ್ಟಿದಾವೆ. ಅಯ್ಯೋ, ಹೌದಾ? ಹೌದು, 20-30 ಯಾವುದು ಅವೈಲೇಬಲ್ ಇಲ್ಲ. ಇದ್ವಾ? ಇದು ಮೊದ್ಲು ಬಂದಿದ್ರೆ ಸಿಕ್ತಿತ್ತು. ಇಲ್ಲ, ಅದು ಅದೇ ನಾವು ಇದರಿಂದ KHB ಕಡೆಯಿಂದ ಅಲಾಟ್ಮೆಂಟ್ ಆಗಿರೋದು. ಹೌದಾ? ಸೊ ಫುಲ್ ಕಂಪ್ಲೀಟ್ ಅಲಾಟ್ಮೆಂಟ್ ಆಗ್ಬಿಟ್ಟಿದಾವೆ. ಓಕೆ ಓಕೆ ಓಕೆ, ಸೊ ಇದು ಪಾರ್ಕ್ ಅದೇ ಹೇಳಿದ್ನಲ್ಲ ಸರ್, 1 ಎಕರೆಯಲ್ಲಿ ಡೆವಲಪ್ ಮಾಡಿದೀವಿ ಅಂತ. ಸೊ ಬನ್ನಿ ಪಾರ್ಕ್ ನೋಡೋಣ. ಓಕೆ, ಇದು ಎಷ್ಟು ವರ್ಷ ತಗೊಂತು ಸರ್? ನೀವು ಹಿಂಗೆ ಇಷ್ಟು ನೀಟಾಗಿ ಮಾಡ್ತಿರಲಿಲ್ಲ, ಎಷ್ಟು ಟೈಮ್ ತಗೊಂತಿದೆ ಸರ್? ಈ ಲೇಔಟ್ ನಾವು ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಕ್ಕೆ ಆಲ್ಮೋಸ್ಟ್ ಇವಾಗ 1.5 ವರ್ಷ ತಗೊಂಡಿದೆ. 1.5 ವರ್ಷ? 1.5 ವರ್ಷ ತಗೊಂಡಿದೆ. ಓಕೆ ಸರ್, ಇದು ಪಾರ್ಕ್. ಸೊ ಆಲ್ಮೋಸ್ಟ್ 1 ಎಕರೆಯಲ್ಲಿ ಡೆವಲಪ್ ಮಾಡಿದೀವಿ. ಓಕೆನಾ? ಸ್ವಲ್ಪ ತುಂಬಾ ಡಿಫ್ರೆಂಟ್ ಗಿಡಗಳು ಹಾಕಿದೀವಿ, ಒಂದು ಸುಮಾರು ಗೆಜ್ಜೆಬೋನು ಮಾಡಿದೀವಿ. ಇಲ್ಲೆಲ್ಲ ಇದು ಬರುತ್ತೆ, ಬೆಂಚಸ್ ಬರುತ್ತೆ ಕೂತ್ಕೊಳ್ಳಕ್ಕೆ. ಇಲ್ಲೆಲ್ಲ ಬೆಂಚಸ್ ಬರುತ್ತೆ. ಸೊ ಇವಾಗ ಸೀನಿಯರ್ ಸಿಟಿಜನ್ಸ್ ಎಲ್ಲ ಬಂದು ವಾಕ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ಬೇಕಂದ್ರೆ ಫುಲ್ ಬೆಂಚಸ್ ಬರುತ್ತೆ. ಸೊ ಇನ್ನು ಅಲ್ಲಿ ಮೇನ್ ಹೊರಗಡೆನೂ ಬೆಂಚಸ್ ಎಲ್ಲ ಬರುತ್ತೆ ಫುಲ್. ಇನ್ನು ಸಣ್ಣ ಪುಟ್ಟ ಕೆಲಸ, ಸಣ್ಣ ಪುಟ್ಟ 90% ಕಂಪ್ಲೀಟ್ ಆಗಿದೆ ಸರ್. ಒಂದು 10% ಏನಂದ್ರೆ ಇದೆ ಸುಮಾರು ಈ ತರ ಬೆಂಚಸ್ ಸ್ವಲ್ಪ ಎಲ್ಲ ಈ ವರ್ಕ್ ಮಾಡ್ಬೇಕಷ್ಟೇನೆ. ಓಕೆ, ಇನ್ನೊಂದು ಕೇಳ್ಬಿಡ್ತೀನಿ ಸರ್ ಇಲ್ಲಿ. ಒಂದು ಏನಂದ್ರೆ ಇದನ್ನೆಲ್ಲ ಕೊಡ್ತೀರಿ, ನೀವು ಈ ಕಂಪನಿಯವ್ರು ಇದ್ದೀರಿ ಸರಿ, ಮುಂದೆ ನಾನು ಸೈಟ್ ತಗೊಂಡಾಗ ಮೇಂಟೆನೆನ್ಸ್ ಹೇಗೆ? ನೀವು ಕಂಟಿನ್ಯೂ ನಮ್ಮ ಜೊತೆಗೆ ಇರ್ತೀರಾ, ನಿಮ್ಮ ಕಂಪನಿಯವರು ಹೇಗೆ ಏನು ಅಂತ? ಸರ್ ಇಲ್ಲಿ ಬಂದ್ಬಿಟ್ಟು ಮೇಂಟೆನೆನ್ಸ್ ಇರುತ್ತೆ. ಸೊ ಇವಾಗ ನಾವು ಇವಾಗ ನಮ್ದು ಒನ್ಸ್ ನಾವೆಲ್ಲ ಕಂಪ್ಲೀಟ್ ಆಗೋದ್ಮೇಲೆ ಅಸೋಸಿಯೇಷನ್ ಅಂತ ಫಾರ್ಮ್ ಮಾಡ್ತೀವಿ. ಅಸೋಸಿಯೇಷನ್ ಫಾರ್ಮ್ ಮಾಡ್ಬಿಟ್ಟು ಅಸೋಸಿಯೇಷನ್ಗೆ ಲೇಔಟ್ನ ಹ್ಯಾಂಡ್ ಓವರ್ ಮಾಡ್ತೀವಿ. ಓಕೆನಾ? ಸೊ ಅವಾಗ ಅದು ಮಿನಿಮಲ್ ಮೇಂಟೆನೆನ್ಸ್ ನ ಫಿಕ್ಸ್ ಮಾಡಿರ್ತಾರೆ. ಓಕೆನಾ? ಆ ಮೇಂಟೆನೆನ್ಸ್ ಕಟ್ಕೊಂಡು ಲೇಔಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಹೋಗ್ಬೇಕಾಗುತ್ತೆ. ಅದನ್ನ ಒಂಚೂರು ನೀವೇ ಮಾಡಿಕೊಟ್ಟು ಹೋಗ್ತೀರಿ? ಹೌದು ಸರ್. ಸೆಕ್ಯೂರಿಟಿ ಇವಾಗ 24/7 ಸೆಕ್ಯೂರಿಟಿ ಇದೆ. ಬೆಳಗ್ಗೆ 2 ಸೆಕ್ಯೂರಿಟಿ ಇದ್ದಾರೆ, ನೈಟ್ 2 ಸೆಕ್ಯೂರಿಟಿ ಇದ್ದಾರೆ. ಪ್ರೆಸೆಂಟ್ಗೆ ಸಾಕಾಗಿದೆ. ಸೊ ಫ್ಯೂಚರ್ಸ್ ಇಂದ ಸ್ವಲ್ಪ ಮನೆಗಳಿಗೆ ಜಾಸ್ತಿ ಆದಾಗ ಮೇ ಬಿ ಇನ್ನೊಂದು ಇಬ್ರು ಎಕ್ಸ್ಟ್ರಾ ಬೇಕಾಗ್ಬೋದು. ಈ ಪ್ರೆಸೆಂಟ್ಗಂತೂ 4 ಸೆಕ್ಯೂರಿಟಿ ಇದ್ದಾರೆ, ಡೇ 2, ನೈಟ್ 2. ಓಕೆ, ಇಲ್ಲಿ ಹತ್ತತ್ರ ಯಾವ ಊರು ಇದಾವೆ ಸರ್? ಸರ್ ಇಲ್ಲಿ ಮೇನ್ ಕೊಳ್ಳೇಗಾಲ. ಸೊ ಕೊಳ್ಳೇಗಾಲ ಇಲ್ಲಿಂದ 2.5 ಕಿಲೋಮೀಟರ್ ಆಗುತ್ತೆ. ಸೊ ಅದು ತಾಲೂಕು ಬರುತ್ತೆ, ಕೊಳ್ಳೇಗಾಲ ತಾಲೂಕು. ಸೊ ಇನ್ನು ಅದ್ ಬಿಟ್ಟರೆ ನಾವು ಈ ಕಡೆಗೆ ಅಂತ ಹೋದ್ರೆ ಟುವರ್ಡ್ಸ್ ಮಳವಳ್ಳಿ, ಮದ್ದೂರು, ಮತ್ತೆ ಬ್ಯಾಂಗ್ಳೂರು, ಸೊ ಕೆಂಗೇರಿ. ಇಲ್ಲಿಂದ ಮದ್ದೂರಿಗೆ ಮ್ಯಾಕ್ಸಿಮಮ್ ಒಂದು 50 ಮಿನಿಟ್ಸ್ ಜರ್ನಿ ಮದ್ದೂರಿಗೆ. ಸೊ ಮದ್ದೂರಿಂದ ನೀವು ಕೆಂಗೇರಿಗೆ ಹೋಗ್ಬೇಕಂದ್ರೆ 1 ಅವರ್ ಜರ್ನಿ. ಓಕೆ, ಈ ಸ್ಕ್ವೇರ್ ಫೀಟ್ ಏನು ರೇಟ್ ಇದೆ ಸರ್? ಸರ್ ಇಲ್ಲಿ ಸ್ಕ್ವೇರ್ ಫೀಟ್ 1400 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದೇನಾದ್ರು 40 ಫೀಟ್ ರೋಡ್ ಒಂದು ಪಾರ್ಕ್ ಫೇಸಿಂಗ್ ಇದ್ರೆ ಸ್ವಲ್ಪ ಪ್ರೀಮಿಯಂ ಚಾರ್ಜಸ್ ಅಪ್ಲಿಕೇಬಲ್ ಆಗುತ್ತೆ. ಎಷ್ಟಾಗುತ್ತೆ? 50 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. 50 ರೂಪೀಸ್ ಪರ್ ಸ್ಕ್ವೇರ್ ಫೀಟ್, 1400 ಅಲ್ವಾ? ಒಂದು ಸೈಟ್ಗೆ ಎಷ್ಟಾಗುತ್ತೆ ಸರ್ ರೇಟ್? ಸರ್ ಇಲ್ಲಿ 30-40 ಅಂದ್ರೆ 16,22,000 ಆಗುತ್ತೆ. ರಿಜಿಸ್ಟ್ರೇಷನ್ ಕಾಸ್ಟ್ ಬಂದ್ಬಿಟ್ಟು ಫುಲ್ ವ್ಯಾಲ್ಯೂಗೆ ರಿಜಿಸ್ಟರ್ ಮಾಡೋದು ಸರ್. ಸಿನ್ಸ್ ಇದಕ್ಕೆ ಕರ್ನಾಟಕ ರೂಮಂಡಿಲಿ ಸೈಟ್ ಆಗಿರೋದ್ರಿಂದ ಎಷ್ಟು 1400 ಏನಿದೆಯೋ ಅದಕ್ಕೆ ರಿಜಿಸ್ಟ್ರೇಷನ್ ಆಗುತ್ತೆ. ಫುಲ್ ವ್ಯಾಲ್ಯೂ ಸಿಗುತ್ತೆ ವೈಟ್ ಮನಿ ಇಲ್ಲಿ. ಹೌದು. ಸೊ ಅದು ನಿಮ್ಗೆ ರಿಜಿಸ್ಟ್ರೇಷನ್ ಅಲ್ಲಿ ಇವಾಗ ಸ್ಟಾಂಪ್ ಡ್ಯೂಟಿ 7.65% ಇದೆ. ಸೊ ಅದು ನಿಮ್ಗೆ ಅರೌಂಡ್ 1,22,000 ಚೇಂಜ್ ಬರುತ್ತೆ 30-40 ಸೈಟ್ಗೆ. ನೀವು ಸುಮಾರು ನಿಮ್ಮ ಕಂಪನಿ ಒಂದು 65 ಲೇಔಟ್ ಮಾಡಿರೋದ್ರಿಂದ ಈ ಪ್ರಶ್ನೆ ನನಗೆ, ಯಾಕೆಂದ್ರೆ ನಾನು ಬೆಂಗಳೂರು ಬಿಟ್ಟು ಇಲ್ಲಿಗೆ ಬರ್ಬೇಕಂದ್ರೆ 1.5 ಅವರ್ ಆಗುತ್ತೆ. ಬೆಂಗಳೂರು ಸುತ್ತಮುತ್ತನೇ ಮಾಡ್ಬೇಕಂತ ನನಗೆ ಆಸೆ ಇರುತ್ತೆ. ಸೊ ಅಲ್ಲಿ ಮಾಡೋದಕ್ಕೆ ಮತ್ತು ನಿಮ್ಮಲ್ಲಿ ಮಾಡೋದಕ್ಕೆ ಯಾವ್ದು ಬೆಟರ್ ಮತ್ತು ಯಾಕೆ ಇಲ್ಲಿ ಮಾಡಬೇಕು ಅಂತ ಹೇಳ್ತೀರಿ ನೀವು? ಹೌದು ಸರ್. ನಾನು ಹೇಳ್ತೀನಿ, ನಾವು ಉಪಕಾರ ಅವರು ತುಂಬಾ ಲೇಔಟ್ಸ್ ಮಾಡ್ಕೊಂಡ್ ಬಂದಿದೀವಿ. ಎಕ್ಸಾಂಪಲ್ಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಕೆಂಗೇರಿ ಹತ್ರ ಒಂದು ಲೇಔಟ್ ಮಾಡಿದ್ವಿ. ಸೊ 150 ರೂಪಾಯಿಗೆ ಸೇಲ್ ಮಾಡಿದ್ವಿ ಪರ್ ಸ್ಕ್ವೇರ್ ಫೀಟ್. ಕರೆಂಟ್ ರೇಟ್ ಇಸ್ 12,000 13,000 ಹೋಗ್ತಿದೆ.
ಓಕೆನಾ. ಸೊ ಮತ್ತೆ ಹಂಗೆ ಹತ್ತಿಬೆಲೆ ಕಡೆ ತುಂಬಾ ಲೇಔಟ್ಸ್ ಮಾಡಿದೀವಿ. ಸೊ ಹತ್ತಿಬೆಲೆ ಹತ್ರ ಒಂದು ಲೇಔಟ್ ಬಂದ್ಬಿಟ್ಟು 1600 ರೂಪಾಯಿಗೆ ಸೇಲ್ ಮಾಡಿದ್ವಿ. ಕರೆಂಟ್ ರೇಟ್ ಇದೆ 5000 ರೂಪಾಯಿ. ಸೊ ಅದು ಬಂದ್ಬಿಟ್ಟು ನಾವು ಮಾಡಿ 4 ವರ್ಷ ಆಗಿದೆ. ಓಕೆನಾ, ಹತ್ತಿಬೆಲೆ ಹತ್ರ. ಸೊ ಕರೆಂಟ್ ರೇಟ್ ಇದೆ 5000 ರೂಪಾಯಿ ಹೋಗ್ತಿದೆ. ಓಕೆನಾ. ಮತ್ತೆ ಇನ್ನೂ ಒಂದು ಹತ್ತಿಬೆಲೆ ತುಂಬಾ ಲೇಔಟ್ಸ್ ಮಾಡಿದ್ವಿ. ಸೊ ಆ ಲೇಔಟ್ಸ್ ಅಷ್ಟೇ ಎಲ್ಲ ನಾವು ಏನ್ ಮಾಡಿದೀವೋ ಮಿನಿಮಮ್ 2-3 ಇಯರ್ಸ್ ಅಲ್ಲಿ ಡಬಲ್ ಆಗೋಗಿದೆ. ಓಕೆನಾ. ಸೊ ಇಲ್ಲೂ ಸೇಮ್ ಇವಾಗ ನಾವು 1400 ರೂಪಾಯಿ ಸೇಲ್ ಮಾಡ್ತಾ ಇದೀವಿ. ಅಂಡ್ ಮೋರ್ ಓವರ್ ಇದು ಕರ್ನಾಟಕ KHB ಟ್ಯಾಗ್ ಇದೆ, ಹೌಸಿಂಗ್ ಬೋರ್ಡ್ದು, ಅಲ್ಲಿಂದ ಅಲಾಟ್ಮೆಂಟ್ ಆಗೋದು. ಮತ್ತೆ ಈ ಲೇಔಟ್ ಅಲ್ಲಿ ಬೇಗ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಆಗಿ ಎಲ್ಲ ನೀವು KHB ಲೇಔಟ್ ಅಲ್ಲಿ ಹೋದ್ರೆ ಕನ್ಸ್ಟ್ರಕ್ಷನ್ ಬೇಗ ಸ್ಟಾರ್ಟ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಬಂತಂದ್ರೆ ಆಟೋಮೆಟಿಕ್ಲಿ ಅಪ್ರಿಸಿಯೇಷನ್ ಲೆವೆಲ್ ರೈಸ್ ಆಗ್ತಾ ಹೋಗುತ್ತೆ. ಅಂದ್ರೆ ನೀವೆಲ್ಲ ಮಾಡಿದ್ದು ಅನುಭವದ ಮೇಲೆ ಹೇಳೋದಾದ್ರೆ 1 ವರ್ಷ 2 ವರ್ಷಕ್ಕೆಲ್ಲ 2 ವರ್ಷಕ್ಕೆ ಡಬಲ್ ಮಾಡ್ಬೋದು. ಡಬಲ್ ಈ ಪ್ರೈಸ್ ಹೌದು. ಎಲ್ಲರೂ ತಗೊಬೋದು. ರೆಕಾರ್ಡ್ಸ್ ಇಂಪಾರ್ಟೆಂಟ್. ಆ ಸೈಟ್ಗೆ ಹೆಂಗಿದೆ ಡಾಕ್ಯುಮೆಂಟ್ಸ್, ಸೊ ಪ್ರಾಪರ್ ಅಪ್ರೂವಲ್ಸ್ ಇದೆಯಾ, ಲೈಕ್ ಈಗ ಈ ರೂರಲ್ ಅಲ್ಲಿ ಬಂದ್ರೆ DTCP ಅಪ್ರೂವಲ್ ಬರ್ತದೆ. ಮತ್ತೆ ರೆರಾ ರಿಜಿಸ್ಟರ್ ಆಗಿರ್ಬೇಕು. ಈಗ ಎಲ್ಲ ಪ್ರಾಜೆಕ್ಟ್ಸ್ ಕಂಪಲ್ಸರಿ ರೆರಾ ಆಗಿರ್ಬೇಕು. ಓಕೆನಾ. ಮತ್ತೆ ಹೌದು ಈಗ ಇದಕ್ಕೆ ರೇರಾ ಹೌದು ಸರ್. ಇಟ್ಸ್ DTCP ಅಪ್ರೂವ್ಡ್ ಅಂಡ್ ರೆರಾ ರಿಜಿಸ್ಟರ್ ಪ್ರಾಪರ್ಟಿ. ಹೌದು. ಸೊ ನೀವು ರೆರಾ ವೆಬ್ಸೈಟ್ ಅಲ್ಲಿ ನಾವು ಲಾಸ್ಟ್ ಟೈಮ್ ಅದು ಸೇಮ್ ಆ ಪ್ರಾಜೆಕ್ಟ್ ರೆರಾದಲ್ಲಿ ರಿಜಿಸ್ಟರ್ ಆಗಿತ್ತು. ನೀವು ಆ ರೆರಾದಲ್ಲಿ ಹೋದ್ರೆ ನಿಮಗೆ ಸಿಕ್ಬಿಡುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ. ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀವಿ ಅಲ್ಲಿ. ನಿಮ್ ಡಾಕ್ಯುಮೆಂಟ್ ನಿಮ್ಮ ಹತ್ರನೇ ತಗೊಂಡು ಏನು ಚೆಕ್ ಏನಿಲ್ಲ, ಬರೋಕ್ ಮುಂಚೆ ಅದ್ರಲ್ಲಿ ಚೆಕ್ ಮಾಡ್ಕೊಂಡೇ ಬರ್ಬೋದು. ಏನದು ಹೆಂಗ್ ಚೆಕ್ ಮಾಡ್ಬೇಕು ಹೇಳ್ಬಿಡ್ರಿ ಸರ್. ಅದು ರೆರಾ ವೆಬ್ಸೈಟ್ ಇದೆ, ಓಕೆನಾ. ಇದು ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಹೋಗ್ಬಿಟ್ಟು ಅದ್ರಲ್ಲಿ ಹೋಗಿದ್ರೆ ಲಾಗಿನ್ ತೋರಿಸುತ್ತೆ. ಲಾಗಿನ್ ಅಲ್ಲಿ ಕ್ಲಿಕ್ ಮಾಡಿ ಅವ್ರೊಂದು ಲಾಗಿನ್ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ಆರಾಮಾಗಿ ಪಬ್ಲಿಕ್ ಲಾಗಿನ್ ಇರುತ್ತೆ, ಕ್ರಿಯೇಟ್ ಮಾಡ್ಕೊಬೋದು. ಆ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಅವ್ರು ಲಾಗಿನ್ ಆಗ್ಬಿಟ್ಟು ಅದ್ರಲ್ಲಿ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಅಂತ ಇರುತ್ತೆ. ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅಲ್ಲಿ ಸರ್ಚ್ ಅಲ್ಲಿ ಹೋಗ್ಬಿಟ್ಟು ನಾವು ಉಪ್ಕಾರ್ KHB ಅಂತ ಹೊಡೆದ್ರೆ ಈ ಪ್ರಾಜೆಕ್ಟ್ ಡೀಟೇಲ್ಸ್ ಓಪನ್ ಆಗ್ಬಿಡುತ್ತೆ. ಉಪ್ಕಾರ್ KHB, ಆಮೇಲೆ ಊರ ಹೆಸರು ಚಾಮರಾಜನಗರ ಅಷ್ಟು ಹಾಕ್ಬಿಟ್ರೆ ಹೌದು, ನಿಮ್ದೆಲ್ಲ ಕಂಪ್ಲೀಟ್ ಅಲ್ಲಿ ಹೌದು. ಈ ಲೇಔಟ್ ಸಂಬಂಧಪಟ್ಟಿದ್ದ ಎಲ್ಲ ಅದ್ರಲ್ಲಿ ಸಿಗುತ್ತೆ. ಓ, ಅಲ್ಲೇ ಕುತ್ಕೊಂಡು ಡಿಸೈಡ್ ಮಾಡ್ಬೋದು. ಅಲ್ಲೇ ಕುತ್ಕೊಂಡು ಡಿಸೈಡ್, ಇವನ್ ಇನ್ಕ್ಲೂಡಿಂಗ್ ಅಪ್ರೂವಲ್ ಪ್ಲಾನ್ಸ್ ಸಹಿತ ಸಿಗುತ್ತೆ. ಸೊ ಅವಾಗ ಕ್ಲಿಯರ್ ಮೈಂಡಲ್ಲಿ ಬರ್ತಾರೆ ಸೈಟ್ ನೋಡೋದು. ನನಗೆ ಓನ್ಲಿ ಸೈಟ್ ಸೆಲೆಕ್ಷನ್ ಬರ್ಬೇಕಷ್ಟೇ. ಸರ್, ಈಗ ಹಂಗೆ ಒಂದು 30-40ಗೆ ಒಂದು 80% 90% ಆಯ್ತು ಅಂತ ಅನ್ಕೊಳ್ಳೋಣ. ಒಂದು 10 ವರ್ಷ EMI ಹಾಕ್ಸ್ಕೊತೀನಪ್ಪ ನಾನು ಅಂತ ಅನ್ಕೊಂಡ್ರೆ ಎಷ್ಟು ಬರ್ಬೋದು ಸರ್ EMI? ಸರ್ ಅದು ಡಿಪೆಂಡ್ಸ್. ಈಗ ಅವ್ರ ಅಮೌಂಟ್ ಎಷ್ಟು ಲೋನ್ ಅಮೌಂಟ್ ತಗೊಂಡಿರ್ತಾರೆ ಅಂತ. ಓಕೆ, ಈಗ ನಾವು ಒಂದು 14 ಲಕ್ಷ ಲೋನ್ ಅಮೌಂಟ್ ತಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಒಂದು 10 ವರ್ಷ ಅಂತಂದ್ರೆ ಆಲ್ಮೋಸ್ಟ್ ಅವ್ರಿಗೆ 13,000-14,000 ಸಾವಿರನೇ ಬರುತ್ತೆ. ಸೊ ನೀರು ಚೆನ್ನಾಗಿದೆ? ಹೌದು ಸರ್. ಬೋರ್ ಇದೆಯಾ ಸರ್ ಇಲ್ಲಿ? ಹೌದು ಸರ್. ಇಲ್ಲಿ ಬಂದ್ಬಿಟ್ಟು ನಮ್ದು 3 ಬೋರ್ವೆಲ್ ಇದೆ. 3 ಬೋರ್ವೆಲ್ ಸಫಿಷಿಯಂಟ್ ವಾಟರ್ ಇದೆ. ಹೌದು, ಸಫಿಷಿಯಂಟ್ ವಾಟರ್ ಇದೆ. ಪಕ್ಕದಲ್ಲಿ ಹೋಗ್ಬೇಕಂದ್ರೆ ಹಾಸ್ಪಿಟಲ್, ಸ್ಕೂಲು, ಕಾಲೇಜು ಏನೇನು ಇದೆ ಸರ್? ನೀವು ಈಗ ಕೊಳ್ಳೇಗಾಲ 2.5 ಕಿಲೋಮೀಟರ್ ಅಂತ ಹೇಳಿದೆ. ಇದೇ ತಾಲೂಕ್ ಹೆಡ್ ಕ್ವಾರ್ಟರ್ಸ್. ಓಕೆನಾ. ನಿಮ್ಗೆಲ್ಲ ಹಾಸ್ಪಿಟಲ್ ಫೆಸಿಲಿಟೀಸ್ ಇದೆ, ಸ್ಕೂಲ್ಸು, ಕಾಲೇಜಸ್ ಎಲ್ಲ ಇದೆ. ಎಲ್ಲ ಜಸ್ಟ್ 2.5 ಕಿಲೋಮೀಟರ್ ಅಲ್ಲಿ ಸಿಗುತ್ತೆ ಸರ್. ಬಹಳ ಮುಖ್ಯವಾಗಿ ನಾನು ಹೇಳೋದು ಏನಂದ್ರೆ ಗೆಳೆಯರೇ, ಕಂಪನಿ ಚೆನ್ನಾಗಿದೆ, ಲ್ಯಾಂಡ್ ಚೆನ್ನಾಗಿದೆ, ಇವ್ರು ಮಾಡಿರೋ ಪ್ಲ್ಯಾನ್ ಚೆನ್ನಾಗಿದೆ. ನಿಮ್ಮ ಇನ್ವೆಸ್ಟ್ಮೆಂಟಿಗೆ ಅದ್ಭುತವಾದ ಜಾಗ ಮಾಡಿ. ನಾವು ಎಲ್ಲ ಹಿಂಗೆ ನೀವು ಮಾಡಿದಾಗೆಲ್ಲ ಹಂಗೆ ಅನ್ಕೊಂತೀವಿ ಇದು ಆಗತ್ತಂತ. ಬಂದು ಮುಂದಿನ ವರ್ಷ ನೋಡಿದಾಗ ಅದು ಜಾಸ್ತಿ ಆಗಿರುತ್ತೆ. ಮೋಸ್ಟ್ಲಿ ಇನ್ನೊಂದು ಮುಂದಿನ ವರ್ಷ ಇಲ್ಲಿ ಬಂದಾಗ ಇನ್ನೂ ಅದ್ಭುತವಾಗಿ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿ ಚಿಂತೆ ಇಲ್ಲ. ಯಾಕಂದ್ರೆ 14-15 ಸಾವಿರ ರೂಪಾಯಿ ಉಳಿತಾಯ ಮಾಡಿ ಇಲ್ಲಿ ಮಾಡ್ಬೋದು ಸರ್. ಹೌದು, ಪಕ್ಕಾ ಡಾಕ್ಯುಮೆಂಟ್ ಇರುತ್ತೆ. ಹಂಗಾಗಿ ಆಮೇಲೆ KHB ಅಂದಮೇಲೆ ನಿಮ್ಗೆ ಗೌರ್ಮೆಂಟ್ ಅಲಾಟ್ಮೆಂಟ್. ಹೌದು, ಗೌರ್ಮೆಂಟ್ ಅಲಾಟ್ಮೆಂಟ್. ಯಾರೋ ವ್ಯಕ್ತಿದಲ್ಲ, ಸಂಸ್ಥೆದಲ್ಲ. ಅಲ್ಲ. ಹಂಗಾಗಿ ನಂಬಿಕೆ ಇಡಬೇಕಾಗುತ್ತೆ. ಸಿಗೋದೇ ಕಷ್ಟ. ಈಗ ನೋಡಿ ಅವ್ರದ್ರಲ್ಲೇ ಸಿಗ್ತಿಲ್ಲ. ಹೌದು. ಎಷ್ಟೋ ಸಾವಿರ ಅಪ್ಲಿಕೇಶನ್ ಬಂದಿರೋರಿಗೆ ಬಂದಿರೋದೇ 160 ಮಾತ್ರ. 160 ಜನಕ್ಕೆ ಅಲ್ಲಿ ಪುಣ್ಯ. ಮತ್ತ ಅವ್ರ ಪಕ್ಕ ನಾವು ಇರ್ತೀವಿ, ಸೇಮ್ ಡಾಕ್ಯುಮೆಂಟ್. ಹೌದು, ಸೇಮ್ ಡಾಕ್ಯುಮೆಂಟ್ ಸರ್. ಇದನ್ನು ಅವ್ರ ಕಡೆಯಿಂದಾನೇ ಬರೋದು. ಹಂಗಾಗಿ ಚಿಂತೆ ಮಾಡ್ಬೇಕಾಗಿಲ್ಲ. ಪ್ರಾಜೆಕ್ಟ್ ಬಂದ್ಬಿಟ್ಟು ಇಟ್ಸ್ ಪ್ಯೂರ್ಲಿ ಕರ್ನಾಟಕ ಗೃಹ ಮಂಡಳಿ. ಅಂದ್ರೆ ಈಗ ಇನ್ನೊಂದು ಪ್ರಶ್ನೆ ಅವ್ರಿಗೆ ಬರ್ಬೋದು, ನಿಮ್ಗೆ ಯಾಕೆ ಸಿಕ್ತು ನಮ್ಗೆ ಯಾಕೆ ಸಿಕ್ತಿಲ್ಲ ಅಂತಂದ್ರೆ, ನೀವು ಜಾಯಿಂಟ್ ವೆಂಚರ್ ಅಲ್ಲಿ ನೀವು ಮಾಡ್ಕೊಂಡಿರೋದ್ರಿಂದ ನಮ್ಮ ಶೇರ್ನ ನಾವು ಸೇಲ್ ಮಾಡ್ತಾ ಇದೀವಿ. ಇವ್ರ ಶೇರನ್ನ ಸೇಲ್ ಮಾಡ್ತಿದ್ದಾರೆ. ಯಾಕೆ ಬಂತು ಇವರಿಗೆ ಅಂದ್ರೆ, ಡೆವಲಪ್ ಮಾಡಿದ್ದು ಇವರು. ಹೌದು, ಅವ್ರು ಬರೀ ಲ್ಯಾಂಡ್ ಕೊಟ್ಟರು ನಿಮಗೆ, ನೀವು ಇದನ್ನೆಲ್ಲ ಡೆವಲಪ್ ಮಾಡಿದ್ರಿ. ಡೆವಲಪ್ ಮಾಡಿದ್ದು ಕೂಡ ಇವ್ರ ಹಿಸ್ಸಾಕ್ ಬಂದಿದ್ದ ಸೈಟ್ಗಳನ್ನ ಸೇಲ್ ಮಾಡ್ತಿದ್ದಾರೆ. ಮತ್ತು ಹಕ್ಕದಾರರು ಅವರೇ. ಹೌದು, KHB ಹಕ್ಕದಾರರು. ಹಾಗಾಗಿ ಇಲ್ಲಿ ನೀವು ಉಪಕಾರದ ಯೋಚನೆ ಮಾಡಬೇಕಾಗಿಲ್ಲ. ಉಪಕಾರ ವಂಚಿಸಿ ಮಧ್ಯೆ ನಿಂತ್ಕೊಂಡಿರುವಂತದ್ದು. ಆಮೇಲೆ 2 ನಂಬಿಕೆಯಾರ ಸಂಸ್ಥೆಗಳಿವೆಲ್ಲ. ಆಮೇಲೆ ಇವರಿಗೆ ದುಡ್ಡು ಕೊಟ್ಬಿಟ್ರಪ್ಪ, ಈಗ ಅದನ್ನು ಹೇಳ್ಬೇಡ ಸರ್. ಸರ್ ಇನ್ನೊಂದು ನೋಡಿ, ಇಲ್ಲಿ ಬುಕ್ಕಿಂಗ್ ಅಮೌಂಟ್ ನಾನು ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಎಲ್ಲ ಅಮೌಂಟ್ ಬಂದ್ಬಿಟ್ಟು ಎಸ್ಕ್ರೋ ಅಕೌಂಟ್ಗೆ ಹೋಗುತ್ತೆ. ಇಟ್ಸ್ ಎಸ್ಕ್ರೋ ಅಕೌಂಟ್ ಅಂದ್ರೆ ಗೌರ್ಮೆಂಟ್ದು, KHBದು, ಉಪ್ಕಾರ್ದು ಜಾಯಿಂಟ್ ಅಕೌಂಟ್. ಓಕೆನಾ. ಎಲ್ಲ ಎಸ್ಕ್ರೋ ಅಕೌಂಟ್ಗೆ ಹೋಗುತ್ತೆ. ಅದು ರಿಜಿಸ್ಟ್ರೇಷನ್ ಆದ್ಮೇಲೆ ಗೌರ್ಮೆಂಟ್ ಕಡೆಯಿಂದ ನಮಗ್ ದುಡ್ಡು ಬರೋದು. ನಿಮ್ಗೆ ಹೋಗೋದೇ ಇಲ್ಲ ಅದು ದುಡ್ಡು, ಗೌರ್ಮೆಂಟಿಗೆ ಹೋಗುತ್ತೆ. ಹೌದು,
ಪ್ರತಿ ಸಿಂಗಲ್ ಎನ್ ಪಿ ಪ್ರತಿ ಸಿಂಗಲ್ ಒಂದೊಂದು ರೂಪಾಯಿನೂ ಬಂದ್ಬಿಟ್ಟು ಎಲ್ಲ ಎಸ್ಕ್ರೋ ಅಕೌಂಟ್ಗೆ ಹೋಗುತ್ತೆ. ಓಕೆ. ಸೊ ಅಲ್ಲೇ ಹೋಗಿ ಅಮೌಂಟ್ ಬೀಳುತ್ತೆ. ಸೊ ಇಂಡಿವಿಜುವಲ್ ಸೈಟ್ದು ಹಿಂಗೆ ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ್ಮೇಲೆ ನಾವು ಅವ್ರ ಡೀಟೇಲ್ಸ್ ಕೊಟ್ಟು ಅವ್ರ ಕಡೆಯಿಂದ ಅಮೌಂಟ್ ತಗೋಬೇಕು. ಓಕೆ. 10% ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. 30-40 ಅಂದರೆ ಆಲ್ಮೋಸ್ಟ್ ನಿಮಗೆ 1,65,000 1,70,000 ಬರುತ್ತೆ. 1,70,000 ರುಪೀಸ್ಗೆ 30-40 ಸೈಟನ್ನು ನಾನು ತೊಗೊಂಡು ಹೋಗ್ಬೋದು. ಲೋನ್ ಆಗುತ್ತೆ. ರಿಜಿಸ್ಟ್ರೇಷನ್ದು ಕಸ್ಟಮರ್ ಬೇರ್ ಮಾಡಬೇಕಾಗುತ್ತೆ. ಎಷ್ಟಾಗುತ್ತೆ? ಅದೇ 30-40 ಅಂದರೆ ಅರೌಂಡ್ ನಿಮ್ಗೆ 1,22,000 to 1,25,000 ಚೇಂಜ್ ಬಿಟ್ವೀನ್ ಅಲ್ಲಿ ಬರುತ್ತೆ. ಅದೊಂದು ನಾವು ತಲೆಯಲ್ಲಿ ಇಟ್ಕೋಬೇಕು ಅಲ್ವಾ? 1.5 ಅದೊಂದು 1.25 ಅಲ್ವಾ? ಒಂದು 2.5 2.25 3 ಲಕ್ಷ 3 ಲಕ್ಷ ಅನ್ಕೊಂಬಣ್ಣಪ್ಪ. 3 ಲಕ್ಷ ತಗೊಂಡು ರಿಜಿಸ್ಟ್ರೇಷನ್ ಪತ್ರ ನಿಮ್ ಕೈ ತಗೊಂಡು ನಮ್ ಕೈಗೆ ಬರುತ್ತೆ. ಲೋನ್ 13-14 ಸಾವಿರ ಇರುತ್ತೆ, ಅದನ್ನ ಕಟ್ಕೊಂಡು ಆಗೋಯ್ತು. ಟೈಮ್ ಎಷ್ಟು ಸಿಗುತ್ತೆ ಸರ್ ಇದಕ್ಕೆ? ಸರ್ ಇಲ್ಲಿ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಸರ್ ಇಲ್ಲಿ ನಮ್ದೆಲ್ಲ ರೆಡಿ ಇದೆ. ಸೊ ಒನ್ಸ್ ಬುಕಿಂಗ್ ಆಗಿದ ತಕ್ಷಣ ಅಲಾಟ್ಮೆಂಟ್ ಪ್ರೋಸೆಸ್ ಆಗಿದ ತಕ್ಷಣ ಲೋನ್ ಪ್ರೋಸೆಸ್ ಮಾಡ್ತೀವಿ. ಲೋನ್ ಆಗಿದ ತಕ್ಷಣ ಸ್ಟ್ರೈಟ್ ಅವೇ ರಿಜಿಸ್ಟ್ರೇಷನ್ ಮಾಡ್ತೀವಿ. ಹೌದಾ? ಮ್ಯಾಕ್ಸಿಮಮ್ ನಿಮಗೆ 45 ಡೇಸ್ ಅಲ್ಲಿ 45 to 60 ಡೇಸ್ ಸರ್. 60 ಡೇಸ್ ಓಕೆ, ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆ. ನೀವು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂದು ಪ್ಲಾನ್ ಮಾಡಿ ನಿಮ್ಮ ಬ್ಯಾಂಕಿಗೆ ಹೋಗಿ ಹೌದು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸಿಬಿಲ್ ಸ್ಕೋರ್ ಏನಾದರೂ ಚೆನ್ನಾಗಿತ್ತು ಅಂದರೆ ಸರ್ ಒಂದು 10-12 ಲಕ್ಷ ನನಗೇನಾದರೂ ಲೋನ್ ಸಿಗುತ್ತಾ ಅಂತ ಚೆಕ್ ಮಾಡಿ. ಸಿಗುತ್ತೆ ಅಂದರೆ ನೀವು ಬೇರೆ ಥಾಟಿಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿಗೆ ಬನ್ನಿ, ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ 2 ತೊಗೊಂಡು ಬನ್ನಿ. ನಿಮಗೆ ಅದ್ಭುತವಾದ ಸೈಟ್ ನಿಮ್ದಾಗುತ್ತೆ. ಬೇಗ ಬಂದರೆ ಒಳ್ಳೊಳ್ಳೆ ಸೈಟ್ಗಳು ಒಳ್ಳೊಳ್ಳೆ ಸೈಟ್ ಸಿಗುತ್ತೆ ಸರ್. ಸೊ ಕಸ್ಟಮರು ಬಂದ್ಬಿಟ್ಟು ಅವರು ರಿಸ್ಕ್ ತಗೊಳ್ಳೋಷ್ಟಿಲ್ಲ. ಲೋನ್ ನಾವು ಹೋಗಿ ಚೆಕ್ ಮಾಡಬೇಕಪ್ಪ ಅದಿಲ್ಲ ಅಂತ ಹೇಳು ನಮ್ಮ ಸ್ಟಾಫ್ ಇರ್ತಾರೆ. ಸೊ ಇವನ್ ಲೋನ್ದು ಕೂಡ ನಾವೇ ಟೇಕ್ ಕೇರ್ ಮಾಡ್ತೀವಿ. ಹೌದಾ? A to Z ಲೋನ್ ಕೂಡ ನಾವೇ ಟೇಕ್ ಕೇರ್ ಮಾಡ್ತೀವಿ. ನಮ್ಮ ಸ್ಟಾಫ್ ಇರ್ತಾರೆ. ಬಟ್ ಬ್ಯಾಂಕರ್ಸ್ ಜೊತೆನೆ ಟೈಅಪ್ ಆಗಿದ್ದೀವಿ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅವ್ರಿಗೆ ಕೊಡ್ತೀವಿ. ಅವ್ರು ಡೈರೆಕ್ಟ್ ಬ್ಯಾಂಕ್ ಅವ್ರ ಜೊತೆನೆ ಮಾತಾಡ್ಬೋದು. ಆಮೇಲೆ ಇಲ್ಲಿ ಇದು ಡಾಕ್ಯುಮೆಂಟ್ ಅನ್ನೋಕ್ಕೇನು ಎಲ್ಲ ನಿಮ್ಮದೇ. ಹೌದು, ನಮ್ದೇನೂ ಇಲ್ಲ ಇಲ್ಲಿ ಪಾತ್ರ. ಈಗ ಬೇರೆ ಸೈಟ್ ತೊಗೊಂಡಿದ್ರೆ ಅದಕ್ಕೆ ಎಲ್ಲ ನಾನೇ ಓಡಾಡಿ ಹೊಂದಿಸ್ಕೋಬೇಕು. ಇಲ್ಲಿ ಹಂಗೆಲ್ಲ ಎಲ್ಲ ನೀವೇ ಒದಗಿಸ್ಕೊಡ್ತೀರಿ. A to Z ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡೋವರೆಗೂ ಇವನ್ ಲೋನ್ದು ಎಲಿಜಿಬಿಲಿಟಿ ಚೆಕ್ ಮಾಡಿಸೋದು, ಲೋನ್ ಕೊಡ್ಸೋದು ಎಲ್ಲ ನಾವೇ ನೋಡ್ಕೊಂತೀವಿ. ಓಕೆ. ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸರ್. ಇಲ್ಲ, ರಿಜಿಸ್ಟ್ರೇಷನ್ ಜಾಯಿಂಟ್ ವೆಂಚರ್ ಅಂತ ಹೇಳ್ತಿದ್ರಿ. ರಿಜಿಸ್ಟ್ರೇಷನ್ಗೆ ಇಬ್ರು ಬರ್ತೀರಾ, ಒಬ್ರು ಬರ್ತಾರ? ನೀವು ಅವರು ಇಟ್ಸ್ ಪ್ಯೂರ್ಲಿ ರಿಜಿಸ್ಟ್ರೇಷನ್ ಆಗೋದು ಒಂದು KHB ಕಡೆಯಿಂದಾನೆ. KHB ಕಮಿಷನರ್ ಸೈನ್ ಮಾಡ್ತಾರೆ ಸೇಲ್ ಡೀಡ್ಗೆ. ಆ ಸೇಲ್ ಡೀಡ್ ತಗೊಂಡೋಗಿ ಕಸ್ಟಮರ್ ಕೊಡ್ತೀವಿ. ಕಸ್ಟಮರ್ ತಗೊಂಡೋಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೊಟ್ಟರೆ ಸ್ಟ್ರೈಟ್ ಅವೇ ರಿಜಿಸ್ಟರ್ ಆಗುತ್ತೆ. ಕಮಿಷನರ್ ಬರ್ತಾರ? ಅಲ್ಲ, ಅವ್ರು ಸೈನ್ ಮಾಡಿ ಕಳಿಸ್ತಾರೆ. ಅವ್ರಿಗೆ ಎಕ್ಸಾಮ್ಷನ್ ಇರುತ್ತೆ. ಸೇಲ್ ಡೀಡ್ ಸೈನ್ ಮಾಡ್ತಾರೆ, ಎಕ್ಸಾಮ್ಷನ್ ಲೆಟರ್ ಬರುತ್ತೆ. ಸೊ ಆ ಲೆಟರ್ ತಗೊಂಡೋಗಿ ಸಬ್ ರಿಜಿಸ್ಟರ್ ಕೊಟ್ರೆ ಇವರು ಬೈಯರ್ ಹೋದ್ರೆ ಸಾಕು ಅಲ್ಲಿಗೆ. ಓ, ಹಿಂಗೆ ಈಗ ಯಾರ ಓನರ್ ಬಂದ್ರೆ ಇಬ್ರು ಬರ್ತಾರೆ, ಬರ್ರಪ್ಪ ಫೋಟೋ ತೆಗೀರಿ, ತೆಗೀರಿ, ಹಂಗೆಲ್ಲ ಪ್ರೊಸೀಜರ್ ಇರಲ್ಲ? ಇಲ್ಲ. ಸೊ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂದ ಕಮಿಷನರ್ ಆಗಿರೋಂಥವ್ರು ಬಂದ್ಬಿಟ್ಟು ಸೇಲ್ ಡೀಡ್ಗೆ ಸೈನ್ ಮಾಡಿ ಒಂದು ಎಕ್ಸಾಮ್ಷನ್ ಲೆಟರ್ ಕೊಡ್ತಾರೆ. ಅದು 2 ತಗೊಂಡು ಹೋಗ್ಬಿಟ್ಟು ನಾವು ಸಬ್ ರಿಜಿಸ್ಟರ್ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಸೊ ಈ ಬೈಯರ್ ಹೋದ್ರೆ ಸಾಕು, ಸ್ಟ್ರೈಟ್ ಅವೇ ಅವ್ರ ಹೆಸರು ಸೈಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು. ಕಂಪ್ಲೀಟ್ ವಿಷಯ ತಿಳಿಸ್ಕೊಟ್ರೆ. ಬನ್ನಿ, ಲೇಔಟ್ ಎಲ್ಲ ತೋರಿಸಿದ್ದೀನಿ. ಇದರಲ್ಲಿ ಯಾವ ಸೈಟ್ ಬೇಕು, ಬೇಗ ಬಂದರೆ ಸೆಲೆಕ್ಷನ್ಗೆ ಅವಕಾಶ ಇರುತ್ತೆ. ಬನ್ನಿ, ಸೈಟ್ ನಿಮ್ದಾಗಲಿ ಯಾಕೆ ಅಂದರೆ ಗೊತ್ತಿಲ್ಲ, ವಯಸ್ಸಿರೋ ಒಳಗಡೆ ಮಾಡಬೇಕು. ಗೆಳೆಯರೇ, ನಿಮ್ಮ ಜವಾಬ್ದಾರಿಗಳಿದೆ. ಮಕ್ಕಳನ್ನ ಓದಿಸೋ ಜವಾಬ್ದಾರಿ ಇದೆ, ಹಬ್ಬ ಹರಿದಿನ ಇದೆ, ಆಮೇಲೆ ಹಾಸ್ಪಿಟಲ್ ಅಂತ ಇದೆ, ಅನ್ನೆಸೆಸರಿ ಖರ್ಚುಗಳಿದೆ, ಪ್ರವಾಸ ಇದೆ, ಎಲ್ಲವೂ ಇದೆ. ಮತ್ತು ಸೈಟ್ ಯಾವಾಗ, ಮನಿ ಯಾವಾಗ, ಅದ್ರ ಮಧ್ಯೆ ಮಾಡಬೇಕು, ವಯಸ್ಸಿದ್ದಾಗ ಮಾಡಬೇಕು. ನಿಮಗೆ 70-80 ವರ್ಷ ಆದಮೇಲೆ ನೀವು ಬ್ಯಾಂಕಲ್ಲಿ ಕೊಡಲ್ಲ. ವಯಸ್ಸಿದ್ದಾಗ ಕೊಡ್ತಾರೆ ಬ್ಯಾಂಕ್ನವ್ರು. ಅದನ್ನು ಪರಿಗಣಿಸ್ತಾರೆ. ಲೆಕ್ಕ ಇಡಲಿ, ನಿಮ್ಮ ಸಿಬಿಲ್ ಸ್ಕೋರ್ ಜೊತೆಗೆ ಏಜ್ ಎಷ್ಟಪ್ಪ ಅಂತ ಕೇಳ್ತಾರೆ. ನನಗೆ 60 ಆಗಿದೆ ಅಂದ್ರೆ ಲೋನೇ ಕೊಡಲ್ಲ ಅವನು. ಲೋನ್ ಕೊಡಲ್ಲ. ತೀರ್ಸೋರು ಯಾರು ಹೋಗ ಅಂತಾರೆ. ಹಂಗಾಗಿ ನಿಮ್ಗೆ ವಯಸ್ಸಿರೋವಾಗ ಲೋನ್ ಸಿಗುತ್ತೆ. ಬೇಗ ಮಾಡಿ. ಜವಾಬ್ದಾರಿಗಳು ಏನಾಗ್ತದೆ, ಒಂದು ಬಲ ಇರುತ್ತೆ ಸರ್. ಒಂದು ಲಿಮಿಟ್ ವರೆಗೂ ಒಂದು ಬಲ ಇರುತ್ತೆ. ಓಕೆ, ನಾವು ಮಾಡ್ಬೇಕನ್ನೋ ಒಂದು ಇದಿರುತ್ತೆ. ಸೊ ಆ ಟೈಮಲ್ಲಿ ಮಾಡ್ಬಿಡ್ಬೇಕು. ದುಡಿರಿ, ಒಂದು 4 ತಾಸು ಎಕ್ಸ್ಟ್ರಾ ದುಡಿರಪ್ಪ ಇದಕ್ಕೋಸ್ಕರ. ಒಂದು 10-15 ಸಾವಿರ ಬರೋದಕ್ಕೆ. ಇನ್ನೊಂದು ಪ್ರಾಪರ್ಟಿ ಬಂದ್ಬಿಟ್ಟು ಏನೋ ನಾವು ಲಾಸ್ ಆಗುವಂತ ಇನ್ವೆಸ್ಟ್ಮೆಂಟ್ ಅಲ್ಲಲ್ಲ ಸರ್. ಸಿ ಯಾವತ್ತಿನ ರಿಟರ್ನ್ಸ್ ಬರುವಂತ ಇನ್ವೆಸ್ಟ್ಮೆಂಟ್. ಈಗ ನಾವೇನೋ ಒಂದು ಕಾರ್ ಮೇಲೆ ಹಾಕ್ತಿವಿ, ಏನೋ ಒಂದು ಮೇಲೆ ಹಾಕ್ತಿವಿ ಅಂದ್ರೆ ಅದು ಡಿಪ್ರಿಷಿಯೇಟ್ ಆಗುತ್ತೆ. ಓಕೆನಾ? ಪ್ರಾಪರ್ಟಿ ಯಾವತ್ತೂ ಡಿಪ್ರಿಷಿಯೇಟ್ ಆಗೋದಿಲ್ಲ. ಆಮೇಲೆ ನಿಮಗೆ ಇಲ್ಲಿ ಬೇಡ, ಇಲ್ಲಿ ಮಾರಿ ಬೇರೆ ಕಡೆ ತಗೊಳ್ಳಿ. ಹೌದು, ಇನ್ವೆಸ್ಟ್ಮೆಂಟ್ ಮಾಡ್ಬಿಡಿ. ಇಲ್ಲೇ ಆಗಿಲ್ವಾ, ಬೇರೆ ಕಡೆ ಮಾಡೋದಕ್ಕೆ ಅನುಕೂಲ ಇದೆ. ಯಾಕಂದ್ರೆ ಗೌರ್ಮೆಂಟ್ ಅಲರ್ಟ್ ಆಗಿರೋ ಸೈಟ್ ಎಲ್ಲಿ ಸಿಗುತ್ತೆ ನಿಮ್ಗೆ? ಕಣ್ಣು ಮುಚ್ಕೊಂಡು ಸೇಲ್ ಆಗುತ್ತೆ. ಬೇರೆ ರೀಸೇಲ್ ವ್ಯಾಲ್ಯೂನು ಹಂಗೆ ಇರುತ್ತೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂದ್ರೆ ರೀಸೇಲ್ ವ್ಯಾಲ್ಯೂನು ಹಂಗೆ ಇರುತ್ತೆ. ಹೌದೌದು. ಹಂಗಾಗಿ ಡಾಕ್ಯುಮೆಂಟಿಗೆ ಬೆಲೆ ಇದೆ ಅಂತ ಮೊದಲೇ ಹೇಳಿದ್ದೀನಿ. ಬೆಲೆ ಇದೆ. ಬನ್ನಿ, ನಿಮ್ದೊಂದು ಸೈಟ್ ನಿಮ್ದಾಗ್ಲಿ ಮತ್ತು
ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ಕರೆಯೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.